ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಈ ಮೇ ತಿಂಗಳ 25ರ ಭಾನುವಾರದಿಂದ ಮೇ 31 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ. 25 ಭಾನುವಾರದಿಂದ 31 ಶನಿವಾರದವರೆಗೆ ಅಲ್ಲಿನ ಪಂಚಾಂಗದ ವಿಚಾರವನ್ನು ಮೊದಲಾಗಿ ತಿಳಿದುಕೊಳ್ಳೋಣ. ಮೇ 25 ಭಾನುವಾರ ಈ ದಿನ ವೈಶಾಖ ಬಹುಳ ತ್ರಯೋದಶಿ ತಿಥಿ ಇರುತ್ತೆ. ಈ ದಿನ ವಿಶೇಷವಾಗಿ ಅಶ್ವಿನಿ ನಕ್ಷತ್ರ, ಸೌಭಾಗ್ಯ ಯೋಗ, ವಣಿಕರಣ ಇರುವಂಥದ್ದು. ಈ ದಿನ ಮಾಸ ಶಿವರಾತ್ರಿ ಅಂದರೆ ಪ್ರತಿ ತಿಂಗಳಲ್ಲಿ ಬರುವಂತಹ ತ್ರಯೋದಶಿಯ ಕೊನೆಯ ಭಾಗ ಜೊತೆಗೆ ಚತುರ್ದಶಿಯ ಆರಂಭದ ಭಾಗ, ಅದನ್ನು ಮಾಸ ಶಿವರಾತ್ರಿ ಎಂದು ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಇಂದು ಪ್ರಾತಃ ಕಾಲದಲ್ಲಿ ಅಲ್ಲಿ ತ್ರಯೋದಶಿ ತಿದ್ದಿದ್ದರೂ ಅಲ್ಲಿ ಸಾಯಂಕಾಲದ ವ್ಯಾಪಿನಿಯಾಗಿ ಅಲ್ಲಿ ಚತುರ್ದಶಿ ಬರುತ್ತೆ. ಹಾಗಾಗಿ ಯಾವಾಗ ಅಲ್ಲಿ ಸಾಯಂಕಾಲ ವ್ಯಾಪಿನಿಯಾಗಿ ಬರುವಂಥ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಅಲ್ಲಿ ಮಾಸ ಶಿವರಾತ್ರಿಯನ್ನು ಆಚರಣೆ ಮಾಡ್ತಾರೆ. ಹಾಗೆ ಮಾಸ ಶಿವರಾತ್ರಿ ಎಂದು ಬರುತ್ತೆ. ವಿಶೇಷವಾಗಿ ಶಿವನ ಆಲಯಗಳಲ್ಲಿ, ಶಿವನ ದೇವಾಲಯಗಳಲ್ಲಿ ಸಾಯಂಕಾಲದಲ್ಲಿ ಪೂಜೆಗಳನ್ನು ಸಲ್ಲಿಸಲಿಕ್ಕೆ ಅಥವಾ ಇನ್ನಿತರ ಯಾವುದೇ ಶಿವನಿಗೆ ಸಂಬಂಧಪಟ್ಟ ಅನುಷ್ಠಾನಗಳನ್ನು ಮಾಡಲಿಕ್ಕೆ ಇವತ್ತು ಉತ್ತಮವಾದ ದಿನ. ಇಂದು ಈ ಮಳೆ ನಕ್ಷತ್ರ ಬದಲಾಗುವಂತಹ ದಿನ ಆಗಿರುತ್ತೆ. ಇಂದು ರೋಹಿಣಿ ನಕ್ಷತ್ರ, ಅಲ್ಲಿ ಭರಣಿ ನಕ್ಷತ್ರದ, ಕೃತ್ತಿಕಾ ನಕ್ಷತ್ರದ ಎಲ್ಲ ಮಳೆಗಳು ಮುಗಿದು ಅಲ್ಲಿ ರೋಹಿಣಿ ಮಳೆ ಆರಂಭ ಆಗುವಂಥದ್ದು. ರೋಹಿಣಿ ಮಳೆಗೆ ಕತ್ತೆ ವಾಹನ ಎಂಬಂತಹ ಒಂದು ಈ ಬಾರಿಯ ಕತ್ತೆ ವಾಹನವಾಗಿ ಬಂದಿದೆ. ಹಾಗಾಗಿ ಅಲ್ಲಿ ಮಳೆಯು ಸ್ವಲ್ಪ ಕಣ್ಣು ಮುಚ್ಚಾಲೆ ಆಟ ಆಡುವಂತೆ, ಕೆಲವೊಮ್ಮೆ ತುಂಬ ಮಳೆನೂ ಬರ್ಬೋದು, ಕೆಲವೊಮ್ಮೆ ಬಾರದೇ ಹೋಗ್ಬೋದು. ಅತಿವೃಷ್ಟಿ ಅನಾವೃಷ್ಟಿಗಳ ಸೂಚನೆ ಈ ರೋಹಿಣಿ ಮಳೆಯಲ್ಲಿ ಈ ಬಾರಿ ಕಂಡುಬರುತ್ತೆ. ಅಲ್ಲಿ ಕನ್ಯಾ ಲಗ್ನದಲ್ಲಿ ಈ ಮಳೆಯ ಆರಂಭ ಆಗುತ್ತೆ. ಹಾಗಾಗಿ ಕೆಲವೊಂದು ಪ್ರದೇಶಗಳಲ್ಲಿ ಉತ್ತಮ ಮಳೆ ಆದರೂ ಕೆಲವೊಂದು ಪ್ರದೇಶಗಳಲ್ಲಿ ಸ್ವಲ್ಪ ಮಳೆ ವಿಳಂಬ ಆಗುವಂಥ ಸಾಧ್ಯತೆ ಇರುತ್ತೆ. ಇದು ಭಾನುವಾರದ ವಿಚಾರ. ಈ ಸೌಭಾಗ್ಯ ಯೋಗ, ವಣಿಕರಣ ಇರುವಂಥ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಯಾವುದೇ ರೀತಿಯ ಈ ಪ್ರಮುಖವಾದ ಶುಭ ಕಾರ್ಯಗಳಿಗೆ ಅಷ್ಟು ಪ್ರಶಸ್ತವಾಗಿ ಇರುವುದಿಲ್ಲ. ಇನ್ನು ಸೋಮವಾರ 26ನೇ ತಾರೀಕು ಸೋಮವಾರ ವೈಶಾಖ ಬಹುಳ ಚತುರ್ದಶಿ, ಭರಣಿ ನಕ್ಷತ್ರ, ಉಪರಿ ಕೃತ್ತಿಕಾ ನಕ್ಷತ್ರ ಇರುತ್ತೆ. ಆ ಪ್ರಾರಂಭದಲ್ಲಿ ಪ್ರಾತಃ ಕಾಲದಲ್ಲಿ ಭರಣಿ ನಕ್ಷತ್ರ, ಆಮೇಲೆ ಕೃತ್ತಿಕಾ ನಕ್ಷತ್ರ ಇರುವಂಥದ್ದು. ಶೋಭನ ಯೋಗ, ಅತಿಗಂಡಕರಣ ಇರುವಂಥದ್ದು. ಅಲ್ಲಿ ವಿಶೇಷವಾಗಿ ಈ ದಿನ ಈ ಶನಿ ಜಯಂತಿಯನ್ನು ಕೆಲವೊಂದು ಭಾಗದಲ್ಲಿ ಆಚರಣೆ ಮಾಡ್ತಾರೆ. ಅಂದರೆ ಬೇರೆ ಬೇರೆ ಇದರಲ್ಲಿ ಮೇಲೆ ಭಿನ್ನ ಅಭಿಪ್ರಾಯಗಳು ಇರ್ತವೆ. ಆದರೆ ಕೆಲವೊಂದು ಪ್ರದೇಶದಲ್ಲಿ ಶನಿ ಜಯಂತಿಯನ್ನು ಇಂದು ಕೃಷ್ಣ ಚತುರ್ದಶಿ ಎಂದು, ವೈಶಾಖ ಕೃಷ್ಣ ಚತುರ್ದಶಿ ಎಂದು ಶನಿ ಮಹಾತ್ಮರ ಜಯಂತಿಯನ್ನು ಇಂದು ಆಚರಣೆ ಮಾಡ್ತಾರೆ. ಅದೇ ರೀತಿ ಇಂದು ಸಾಯಂಕಾಲದಲ್ಲಿ ವ್ಯಾಪಿನಿಯಾಗಿ ಅಮಾವಾಸ್ಯೆ ಬರುತ್ತೆ. ದರ್ಶ ಅಮಾವಾಸ್ಯೆ ಅಥವಾ ಬೋಧಾಯನ ಅಮಾವಾಸ್ಯೆ ಎಂದು ಕರೀತಾರೆ. ಹಾಗಾಗಿ ಪ್ರಾತಃ ಕಾಲದಲ್ಲಿ ಮಧ್ಯಾಹ್ನದವರೆಗೂ ಅಲ್ಲಿ ಚತುರ್ದಶಿ ಇದ್ದರೂ ಸಾಯಂಕಾಲದಲ್ಲಿ ಅಮಾವಾಸ್ಯೆ ಆರಂಭ ಆಗುತ್ತೆ. ಹಾಗಾಗಿ ಈ ದಿನವೂ ಅಮಾವಾಸ್ಯೆಗೆ ಸಂಬಂಧಪಟ್ಟ ರಾತ್ರಿ ಕಾಲದಲ್ಲಿ ಏನು ಮಾಡುವಂಥ ಆಚರಣೆಗಳು, ಪೂಜೆಗಳು ಎಲ್ಲ ಇದ್ದರೆ ಅದನ್ನು ಈ ದಿನ ಆಚರಣೆ ಮಾಡ್ಬೋದಾಗಿದೆ. ಹಾಗಾಗಿ ಸೋಮವತಿ ಅಮಾವಾಸ್ಯೆಯನ್ನು ಸಹ ಇಂದು ಕೆಲವೊಂದು ಭಾಗದಲ್ಲಿ ಅಮಾವಾಸ್ಯೆ ಆಚರಣೆಗೆ ಸಂಬಂಧಪಟ್ಟ ಆಚರಣೆಗಳನ್ನು ಮಾಡ್ತಾರೆ. ಇನ್ನು 27ನೇ ತಾರೀಕು ಮಂಗಳವಾರ ಈ ದಿನ ಅಮಾವಾಸ್ಯೆ ಪ್ರಾತಃ ಕಾಲದಲ್ಲಿ ಉದಯ ಕಾಲದಲ್ಲಿ ಇರೋ ತಿಥಿಯ ಕೆಲವರು ಗಣನೆ ಮಾಡ್ತಾರೆ. ಕೆಲವೊಂದು ಅವರವರೊಂದು ಕುಲಾಚಾರದಂತೆ ಕೆಲವೊಂದು ತಿಥಿಗಳು ಉದಯ ಕಾಲದಲ್ಲಿದ್ದಾಗ ಮಾತ್ರ ಆ ದಿನದ ತಿಥಿಯನ್ನು ಲೆಕ್ಕ ಹಿಡಿತಾರೆ. ಕೆಲವೊಂದು ಕುಲಾಚಾರದಲ್ಲಿ ಉದಯ ಕಾಲಗಲ್ಲ, ಅಲ್ಲೊಂದು ವಿಶೇಷವಾಗಿ ತಿಥಿಗಳ ಪ್ರಾಮುಖ್ಯತೆ. ಉದಾಹರಣೆಗೆ ಅಮಾವಾಸ್ಯೆಗೆ ರಾತ್ರಿ ಕಾಲವೇ ಪ್ರಾಧಾನ್ಯತೆ, ಹುಣ್ಣಿಮೆಗೆ ರಾತ್ರಿ ಕಾಲದ ಪ್ರಾಧಾನ್ಯತೆ ಇರುತ್ತೆ. ಹಾಗಾಗಿ ಅಂತಹ ಒಂದು ಆಚರಣೆಗಳಂಥವ್ರು ಅಲ್ಲೇ ವಿಶೇಷವಾಗಿ ಕೆಲವೊಬ್ಬರು ನಿನ್ನೆ ಅಮಾವಾಸ್ಯೆ ಮಾಡಿದರೆ ಇನ್ನು ಈ ದಿನವೂ ಅಮಾವಾಸ್ಯೆ ಬಾದಾಮಿ ಅಮಾವಾಸ್ಯೆ ಎಂದು ಕರೀತಾರೆ. ಪದ್ಮಕ ಯೋಗ ನಿರ್ಮಾಣ ಆಗುತ್ತೆ. ರೋಹಿಣಿ ನಕ್ಷತ್ರ, ಸುಕರ್ಮ ಯೋಗ, ನಾಗವಾನ್ಕರಣ. ಅಮಾವಾಸ್ಯೆಗೆ ಸಂಬಂಧಿತವಾದ ಯಾವುದೇ ರೀತಿ ವಿಶೇಷವಾದ ಆಚರಣೆಗಳನ್ನು ಮಾಡಲಿಕ್ಕೆ ಪಿತೃ ಕಾರ್ಯಾದಿಗಳನ್ನು, ಪಿಂಡ ತರ್ಪಣಾದಿಗಳನ್ನು ಕೊಡುವಂಥದ್ದು, ಅದು ಇನ್ನಿತರ ಯಾವುದೇ ರೀತಿಯ ಈ ಅನುಷ್ಠಾನಾದಿಗಳಿಗೆ, ಪರಿಹಾರಾದಿಗಳಿಗೆ ಇಂದು ಮಾಡಬಹುದಾಗಿದೆ ಅಮಾವಾಸ್ಯೆ ಎಂದು. ಇದಾದ ಬಳಿಕ 28ನೇ ತಾರೀಕು ಬುಧವಾರ ಜ್ಯೇಷ್ಠ ಮಾಸದ ಆರಂಭ. ಅಂದರೆ ಅಲ್ಲಿಗೆ ವೈಶಾಖ ಮಾಸ ನಿನ್ನೆಗೆ ಮುಗಿದಿರುತ್ತೆ. ಈಗ ಜ್ಯೇಷ್ಠ ಮಾಸದ ಆರಂಭ, ಜೊತೆಗೆ ಋತುವಿನ ಬದಲಾವಣೆ ಆಗುತ್ತೆ. ಇಷ್ಟು ದಿನ ಅಲ್ಲಿ ವಸಂತ ಋತು ಇತ್ತು. ಚೈತ್ರ ಮತ್ತು ವೈಶಾಖಗಳಿಗೆ ವಸಂತ ಋತು. ಆ ವಸಂತ ಋತು ಮುಗಿದು ಈಗ ಗ್ರೀಷ್ಮ ಋತುವಿನ ಆರಂಭ ಆಗುತ್ತೆ. ಗ್ರೀಷ್ಮ ಅಂದರೆ ಅಲ್ಲಿ ಮಳೆ ಮತ್ತು ಬಿಸಿಲಿನ ಸಮ್ಮಿಶ್ರಣ ಇರುತ್ತೆ. ಅಂದರೆ ಒಮ್ಮೆ ಮಳೆನೂ ಬರುತ್ತೆ ಮತ್ತು ಬಿಸಿಲು ಬರುತ್ತೆ. ಮಳೆ ಬಿಸಿಲಿನ ಒಂದು ಚೆಲ್ಲಾಟಗಳು ಇರ್ತವೆ. ಹಾಗಾಗಿ ವಿಶೇಷವಾಗಿ ಮೇ ಮತ್ತು ಜೂನ್ ತಿಂಗಳಲ್ಲಿ ಇಂತಹ ಒಂದು ವಿಚಾರಗಳು ಜಡುತ್ತವೆ. ಹಾಗಾಗಿ ಮುಂಗಾರಿನ ಆರಂಭ ಆಗಿರೋದಿಲ್ಲ, ಆದರೆ ಮುಂಗಾರು ಪೂರ್ವದ ಮಳೆಗಳು ಅಂತ, ಪ್ರೀ ಮಾನ್ಸೂನ್ ಅಂತ ಹೇಳ್ತಾರೆ, ಅಂತ ಮುಂಗಾರು ಪೂರ್ವದ ಮಳೆಗಳು ಮಧ್ಯೆ ಮಧ್ಯೆ ಬರ್ತಾ ಇರ್ತವೆ. ಹಾಗಾಗಿ ಗ್ರೀಷ್ಮ ಋತುವಿನ ಆರಂಭ ಇಂದ್ರಿಂದ ಆಗುತ್ತೆ. ಅಲ್ಲಿ ಜ್ಯೇಷ್ಠ ಶುಕ್ಲ ಪಾಡ್ಯ ಹಾಗೂ ಉಪರಿ ಬಿದಿಗೆ ತಿಥಿ ಬರುತ್ತೆ. ಮೃಗಶಿರ ನಕ್ಷತ್ರ, ಧೃತಿ ಯೋಗ, ಭವಕರಣ ಇರುವಂಥದ್ದು ಇದನ್ನು ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಇನ್ನು 29 ತಾರೀಕು ಗುರುವಾರ ಜ್ಯೇಷ್ಠ ಶುಕ್ಲ ತದಿಗೆ ತಿಥಿ, ಆರುದ್ರ ನಕ್ಷತ್ರ, ಶೂಲಯೋಗ, ತೈತಿಲಕರಣ ಇರುವಂಥದ್ದು.
ಇನ್ನು ವಿಶೇಷವಾಗಿ ಇಂದು ಉತ್ತಮ ದಿನ ಎಂದು ಪರಿಗಣನೆ ಮಾಡಲಾಗುತ್ತೆ. ಯಾವುದಾದ್ರೂ ಶುಭ ಕಾರ್ಯಗಳಿಗೆ, ಒಪ್ಪಂದಗಳಿಗೆ ಭೇಟಿ ಮಾಡೋದು, ಸಹಿ ಮಾಡೋದು ಮುಂತಾದವುಗಳಿಗೆ ಉತ್ತಮವಾದ ಅವಕಾಶ ಇರುತ್ತೆ. ಇಂದು ರಂಭಾವ್ರತ ಎಂಬ ಒಂದು ವ್ರತವನ್ನು ಆಚರಣೆ ಮಾಡುವಂಥ ಪದ್ಧತಿ ಕೆಲವೊಂದು ಭಾಗದಲ್ಲಿ ಬರುತ್ತೆ. ಜೊತೆಗೆ ಈ ನಮ್ಮ ಒಂದು ಭಾರತದ ಒಂದು ವಿಶೇಷವಾದ ಕ್ಷತ್ರಿಯ ಕುಲದ ತೇಜಸ್ಸು ರಾಣಾ ಪ್ರತಾಪ ಸಿಂಹರ ಜಯಂತಿಯನ್ನು ಸಹ ಈ ಒಂದು ಆಚರಣೆ ಮಾಡುವಂಥದ್ದಿರುತ್ತೆ. ಇನ್ನು 30ನೇ ತಾರೀಕು ಶುಕ್ರವಾರ ಜ್ಯೇಷ್ಠ ಶುಕ್ಲ ಚತುರ್ಥಿ ಅಥವಾ ಚೌತಿ ತಿಥಿ. ಇನ್ನು ವಿನಾಯಕ ವ್ರತ ಅಥವಾ ವಿನಾಯಕ ಚತುರ್ಥಿ ಎಂದು ಆಚರಣೆ ಮಾಡ್ತಾರೆ. ಗಣೇಶನಿಗೆ ಸಂಬಂಧಪಟ್ಟ ಪೂಜೆ, ಅನುಷ್ಠಾನ, ಹೋಮ ಹವನ ಮಾಡಲಿಕ್ಕೆ ಈ ದಿನ ಜ್ಯೇಷ್ಠ ಶುಕ್ಲ ಚೌತಿ ಅಥವಾ ಚತುರ್ಥಿ ತಿಥಿ ಬಹಳ ಪ್ರಶಸ್ತವಾಗಿರುತ್ತೆ. ಈ ದಿನ ಪುನರ್ವಸು ನಕ್ಷತ್ರ, ಗಂಡ ಯೋಗ, ವರ್ಣೀಕರಣ ಇರುವಂಥದ್ದು ಈ ದಿನ ಉತ್ತಮ ದಿನ ಆಗಿರುತ್ತೆ. ಯಾವುದೇ ರೀತಿಯ ನಿಮ್ಮ ವ್ಯಾವಹಾರಿಕವಾದ ವಿಚಾರಗಳಿಗೆ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು 31ನೇ ತಾರೀಕು ವಾರದ ಕೊನೆಯ ದಿನ ಶನಿವಾರ ಜ್ಯೇಷ್ಠ ಶುಕ್ಲ ಪಂಚಮಿ ತಿಥಿ, ಪುಷ್ಯ ನಕ್ಷತ್ರ ಇರುವಂಥದ್ದು. ಇನ್ನು ವಿಶೇಷವಾಗಿ ಅಲ್ಲಿ ಈ ಶುಕ್ರನ ಒಂದು ಪರಿವರ್ತನೆ ಆಗುತ್ತೆ. ಶುಕ್ರನ ಒಂದು ಪರಿವರ್ತನೆ ಈ ದಿನ ಆಗಿರೋ ಕಾರಣ ಶುಕ್ರನಲ್ಲಿ ಮೇಷರಾಶಿಗೆ ಪ್ರವೇಶವಾಗುವಂಥದ್ದು. ಅಲ್ಲಿ ಶುಕ್ರನ ಪರಿವರ್ತನೆಯ ಒಂದು ಪ್ರತ್ಯೇಕವಾದ ವಿಡಿಯೋವನ್ನು ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಶುಕ್ರನ ಮೇಷ ಪ್ರವೇಶ. ಈ ಶುಕ್ರನ ಮೇಷ ಪ್ರವೇಶದಿಂದ ಹಲವಾರು ರಾಶಿಗಳ ಮೇಲೆ, ಅವರ ಒಂದು ಆದಾಯ, ಹಣಕಾಸಿನ ಮೇಲೆ ಎಲ್ಲ ಬಹಳಷ್ಟು ಪರಿಣಾಮಗಳು, ಒಳ್ಳೆಯ ಪರಿಣಾಮಗಳಾಗುತ್ತೆ. ಕೆಲವೊಂದು ರಾಶಿಗಳಿಗೆ ಸ್ವಲ್ಪ ಮಿಶ್ರ ಫಲನೂ ಬರುವಂಥದ್ದಿರುತ್ತೆ. ಹಾಗಾಗಿ ಈ ಒಂದು ಪ್ರತ್ಯೇಕ ವಿಡಿಯೋವನ್ನು ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ವೀಕ್ಷಿಸಿದವರಿಗೆ ಧನ್ಯವಾದಗಳು. ಯಾರು ವೀಕ್ಷಿಸಿಲ್ಲ ಆ ವಿಡಿಯೋನ ವೀಕ್ಷಿಸಿಕೊಂಡು ಶುಕ್ರನ ಪ್ರಭಾವ ಮುಂದೆ ಬರುವಂಥ ದಿನಗಳಲ್ಲಿ ನಿಮಗೆ ಯಾವ ರೀತಿ ಇರುತ್ತೆ ಅಂತ ಗಮನಿಸ್ಕೊಳ್ಬೇಕು. ಹಾಗಾಗಿ ಈ ಶನಿವಾರದಂದು ಪಂಚಮಿ ತಿಥಿ ಸಾಮಾನ್ಯ ದಿನ, ಉತ್ತಮ ದಿನ ಎಲ್ಲ ಆಗಿರುತ್ತೆ. ಯಾವುದೇ ರೀತಿಯ ವ್ಯಾವಹಾರಿಕ ದಿನಗಳಿಗೆಲ್ಲ, ವ್ಯಾವಹಾರಿಕವಾದ ಕಾರ್ಯಕ್ರಮಗಳಿಗೆ ಉತ್ತಮ ಇರುತ್ತೆ. ಎಂದು ಆ ಶುಕ್ರನ ಪರಿವರ್ತನೆ ಆಗುವಂಥದ್ದು ಮಹತ್ವದ ವಿಚಾರ ಆಗಿರುತ್ತೆ. ಇವೆಲ್ಲವೂ ಈ ವಾರದ ಪಂಚಾಂಗದ ವಿಶೇಷಗಳನ್ನು ತಿಳಿದುಕೊಂಡಾಯಿತು. ಈ ವಾರದಲ್ಲಿ ವಿಶೇಷವಾಗಿ ಅಲ್ಲಿ ಮಾಸ ಬದಲಾವಣೆ ಆಗುವಂಥದ್ದು, ಅಲ್ಲಿ ವೈಶಾಖ ಮಾಸ ಮುಗಿದು ಅಲ್ಲಿ ಜ್ಯೇಷ್ಠ ಮಾಸ ಆರಂಭ ಆಗುವಂಥದ್ದು. ಅದೇ ರೀತಿ ಅಮಾವಾಸ್ಯೆ ಸಂಬಂಧಿತ ಆಚರಣೆ ಬಳಿಕ ಅಲ್ಲಿ ಗ್ರೀಷ್ಮ ಋತುವಿನ ಆರಂಭ, ವಸಂತ ಋತು ಬರೆದು ಗ್ರೀಷ್ಮ ಋತುವಿನ ಆರಂಭ ಆಗುವಂಥದ್ದು. ಹಾಗೆಯೇ ಶುಕ್ರನ ಒಂದು ಪರಿವರ್ತನೆ ಈ ವಾರದ ಒಂದು ಪ್ರಮುಖವಾದ ಘಟನೆಗಳು. ಇವೆಲ್ಲನ ಮುಗಿಸಿದ ಬಳಿಕ ನಾವೀಗ ರಾಶಿಗಳ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಗೆ ಈ ವಾರದ ಶುಭ ಆರಂಭ. ಭಾನುವಾರ, ಸೋಮವಾರ ಎರಡೂ ದಿನಗಳಲ್ಲಿ ನಿಮ್ಮ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆಗಳು ಆಗಲಿವೆ. ಜೊತೆಗೆ ಯಾವುದೇ ರೀತಿಯ ಪ್ರಯತ್ನಗಳಲ್ಲಿ ಸಫಲತೆ ಅಥವಾ ಸಕ್ಸಸ್ ರೇಟ್ಗಳಿರ್ತವೆ. ಇನ್ನು ಯಾರೋ ವ್ಯಾವಹಾರಿಕವಾದ ಏನೋ ಒಪ್ಪಂದ ಮಾಡಲಿಕ್ಕೆ, ಭೇಟಿ ಮಾಡಲಿಕ್ಕೆ, ಏನಾದರೂ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳು ಮಾಡಲಿಕ್ಕೆ 2 ದಿನಗಳ ಸದ್ಬಳಕೆ ಮಾಡಿಕೊಳ್ಳುವುದು. ಉತ್ತಮವಾದ ಚಂದ್ರನ ಅನುಗ್ರಹ, ಜನ್ಮದಲ್ಲಿರುವಂಥ ಚಂದ್ರನು ನಿಮಗೆ ಲಾಭದಾಯಕವಾಗಿ ಪರಿವರ್ತನೆ ಆಗಿರ್ತಾನೆ. ಹಾಗೆಯೇ ನೀವು ದೂರ ಪ್ರಯಾಣ ಮಾಡೋದು, ವಿದೇಶ ಪ್ರಯಾಣ ಮಾಡೋದು ಅಥವಾ ಇನ್ನಿತರ ಪ್ರಮುಖವಾದ ನಿಮ್ಮ ಏನಾದರೂ ಒಪ್ಪಂದಗಳನ್ನು ಮಾಡಲಿಕ್ಕೆ ಸಹ ಇದನ್ನು ಆಯ್ಕೆ ಮಾಡಿಕೊಳ್ಬೋದು. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ, ಮಹಿಳೆಯರಿಗೆ ಸಹ ಉತ್ತಮವಾದ ಅವಕಾಶ ಈ ದಿನ ಇರುತ್ತೆ. 25-26 ಶುಭ ದಿನ. 27-28 ಅಷ್ಟೇನು ಉತ್ತಮ ಇಲ್ಲ. 27-28ರಲ್ಲಿ ಅನೇಕ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟ ನಷ್ಟ ಕಷ್ಟಗಳು ಆಗುವಂಥದ್ದು, ಅನೇಕ ರೀತಿಯ ಸವಾಲುಗಳು ಎದುರಾಗ್ಬೋದು. ಯಾಕಂದರೆ ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಹೇಳಬೇಕಾದ್ರೆ ಅಲ್ಲಿ ಚಂದ್ರ, ಶುಕ್ರ ಮತ್ತು ಅಲ್ಲಿ ರಾಹುವಿನ ಒಂದು ಬೆಂಬಲ ಹೊರತುಪಡಿಸಿದರೆ ಇತರ ಯಾವುದೇ ಗ್ರಹಗಳು ನಿಮ್ಮ ಬೆಂಬಲಕ್ಕಿಲ್ಲ. ನಾನು ಆವಾಗಲೂ ಹಿಂದಿನಿಂದಲೂ ಹೇಳ್ತಾ ಇರ್ತೇನೆ, ಮೇಷರಾಶಿಯವರು ಈ ವರ್ಷದಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕು. ಮಧ್ಯೆ ಸಿಕ್ಕುವಂಥ ಈ ಚಂದ್ರನಿಂದ, ಶುಕ್ರನಿಂದ, ಬುಧನಿಂದ ಮುಂತಾದ ತಾತ್ಕಾಲಿಕವಾದ ಗ್ರಹಗಳಿಂದ ನಿಮಗೆ ತಾತ್ಕಾಲಿಕವಾದ ಒಂದು ಉತ್ತಮ ಫಲಗಳು ಸಿಗ್ತವೆ ಹೊರತು ದೀರ್ಘ ಪರಿಣಾಮ ಅಥವಾ ದೀರ್ಘಚಾರಿ ಗ್ರಹಗಳು ವಿರುದ್ಧ ಪರಿಣಾಮವನ್ನು ಕೊಡುತ್ತದೆ. ಉದಾಹರಣೆಗೆ ಗುರು ಬಲ ಇಲ್ಲ, ಶನಿ ವಿರುದ್ಧವಾಗಿದ್ದಾರೆ, ಕೇತು ವಿರುದ್ಧವಾಗಿರ್ತಾನೆ, ಮಂಗಳನು ಅನೇಕ ಬಾರಿ ವಿರುದ್ಧವಾಗಿರ್ತಾನೆ, ಶನಿ ಮಹಾತ್ಮರು ವಿರುದ್ಧವಾಗಿರ್ತಾರೆ. ಹಾಗಾಗಿ ಪ್ರಮುಖವಾದ ಗ್ರಹಗಳು ನಿಮಗೆ ವಿರುದ್ಧವಾಗಿರುವ ಕಾರಣ ನೀವು ತುಂಬ ಒಂದು ಎಚ್ಚರಿಕೆಯಿಂದ ಈ ಬರುವಂಥ ಒಳ್ಳೆಯ ದಿನಗಳನ್ನು ಬಳಸ್ಕೋಬೇಕು. ಹಾಗಾಗಿ ಇಲ್ಲಿ ನಿಮಗೆ ಭಾನುವಾರ, ಸೋಮವಾರ ಉತ್ತಮವಾಗಿ ಬಂದಿವೆ. ಆ ಬಳಿಕ ಬರುವಂಥ ಮಂಗಳವಾರ, ಬುಧವಾರ ಅಷ್ಟೇನು ಉತ್ತಮವಾಗಿ ಬಂದಿಲ್ಲ. ಮಂಗಳವಾರ, ಬುಧವಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಹಣಕಾಸಿನ ನಷ್ಟ ಆಗ್ಬೋದು, ಆರೋಗ್ಯ ಸಮಸ್ಯೆ ಬರ್ಬೋದು, ಅಪವಾದಗಳು ಬರ್ಬೋದು, ಅಂದುಕೊಂಡ ಕೆಲಸ ಕಾರ್ಯಗಳು, ವಿಘ್ನಗಳು, ವಿಳಂಬಗಳು ಬರ್ಬೋದು. ಹಾಗಾಗಿ ಎಲ್ಲ ವಿಚಾರ ಎಚ್ಚರಿಕೆ ಹೆಚ್ಚಬೇಕು. ಬಳಿಕ ಬರುವಂಥ ಮತ್ತೆ 2 ದಿನಗಳು ಉತ್ತಮವಾಗಿ ಚಂದ್ರನ ಬೆಂಬಲ ಬರ್ತಾ ಇದೆ. ಇವೆಲ್ಲವೂ ಚಂದ್ರನ ಮತ್ತು ಶುಕ್ರನ ಮುಂತಾದ ಬೆಂಬಲಗಳಿಂದ ನಿಮಗೆ ಹೇಳುವಂಥ ವಿಚಾರ ಆಗಿರುತ್ತೆ. ಹಾಗಾಗಿ ಇಲ್ಲಿ ಮತ್ತೆ 29-30ರಲ್ಲಿ ಮತ್ತೆ ನಿಮಗೆ ಚಂದ್ರ ಅನುಗ್ರಹ ಬರುವಂಥದ್ದು. ಅಲ್ಲಿ ತೃತೀಯ ಸ್ಥಾನದ ಚಂದ್ರದಿಂದ ನಿಮಗೆ ಜಯ, ಯಶಸ್ಸು, ಲಾಭ ಇದೆ. ಸರ್ಕಾರಿ ಕೆಲಸ, ಕೋರ್ಟು ಕಚೇರಿ ಕೆಲಸ, ಪ್ರಮುಖವಾದ ಭೇಟಿ ಇತ್ಯಾದಿಗಳನ್ನ ಈ ದಿನ ಮಾಡ್ಬೋದಾಗಿದೆ. ಹಾಗಾಗಿ ಇದನ್ನು 2 ದಿನಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ. ಹಣಕಾಸಿನ ಹರಿವು ಉತ್ತಮ ಇರುತ್ತೆ. ಯಾವುದೇ ಪ್ರಯತ್ನಗಳ ಸಫಲತೆ ಇರುತ್ತೆ. ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶ ಸಿಗ್ಬೋದು. ಅಥವಾ ಉದ್ಯೋಗಕ್ಕಾಗಿ ಯಾರನ್ನ ಒಂದು ಭೇಟಿ ಮಾಡಬೇಕು ಅಥವಾ ಅದಕ್ಕಾಗಿ ರೆಫರೆನ್ಸ್ ಎಲ್ಲ ಮಾಡಬೇಕು ಅಂದರೆ ಇವತ್ತು ಅದನ್ನು ಒಂದು ಕಾರ್ಯಗತ ಮಾಡಿದರೆ ಒಳ್ಳೆಯ ಫಲಿತಾಂಶ ಬರುತ್ತೆ. ಈ 2 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಇನ್ನು ಕೊನೆಯ ದಿನ ಅಷ್ಟೇನು ಉತ್ತಮ ಇಲ್ಲ. ಮತ್ತೊಮ್ಮೆ ಶನಿವಾರ ಅಲ್ಲಿ ನಿಮಗೆ ಉತ್ತಮವಾದ ಫಲ ಬರ್ತಾಯಿಲ್ಲ. ಚಂದ್ರನ ಬೆಂಬಲದ ಕೊರತೆ ಇರುತ್ತೆ. ಹಾಗಾಗಿ ಮನಸ್ಸಿಗೆ ಸ್ವಲ್ಪ ಭಯ, ಆತಂಕ ಹುಟ್ಟುವಂಥ ಘಟನೆಗಳು, ಜೊತೆಗೆ ವಿರುದ್ಧವಾದ ಒಂದು ಲಿಂಗದವರಿಂದ ನಿಮಗೆ ತೊಂದರೆಗಳು ಅಂದರೆ ಸ್ತ್ರೀಯರಿಗೆ ಪುರುಷರಿಂದ, ಪುರುಷರಿಗೆ ಸ್ತ್ರೀಯರಿಂದ ಏನಾದರೂ ನಿಮಗೆ ಅಹಿತಕರವಾದ ಘಟನೆಗಳು ಜರುಗಬಹುದು. ಮಾತಿನ ಚಕಮಕಿ ಮನೆಯಲ್ಲಾಗುತ್ತೆ, ವೃತ್ತಿ ಜಾಗದಲ್ಲಾಗುತ್ತೆ. ಹಾಗಾಗಿ ಮಾತು, ನಡವಳಿಕೆ, ಹಣಕಾಸು, ಆರೋಗ್ಯ ವಿಚಾರ ಸಹ ಎಚ್ಚರಿಕೆ ಶನಿವಾರದಂದು ಬೇಕಾಗುತ್ತೆ.
ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ 4 ದಿನಗಳು ಉತ್ತಮವಾದ ಚಂದ್ರನ ಬೆಂಬಲ, ಶುಕ್ರನ ಬೆಂಬಲ ಇರುವಂಥ ದಿನ ಎಲ್ಲ ಸಿಗುತ್ತೆ. ಶುಕ್ರನು ವಾರಪೂರ್ತಿ ಪೂರಕ ಇದ್ದಾನೆ, ಆದರೆ ಅಲ್ಲಿ ಚಂದ್ರ ಮತ್ತು ಶುಕ್ರರ ಒಂದು ಫಲಿತಾಂಶ ಒಟ್ಟಿಗೆ ಬಂದಾಗ ನಿಮಗೆ ತುಂಬ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. 25, 26 ಮತ್ತು 29, 30 ಈ 4 ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ. ಸ್ನೋ, ವೈಟ್, ಗ್ರೇ ಬಣ್ಣಗಳನ್ನು ಬಳಸಿಕೊಳ್ಳುವಂಥ ಸಂಖ್ಯೆಗಳು 2, 4, 6, 2, 4, 6 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ವಾರದ ಆರಂಭದಲ್ಲಿ ಸಾಮಾನ್ಯ ಫಲ ಬರ್ತಾಯಿದೆ. ಅಲ್ಲಿ ಇರುವಂಥ ಇತರ ಗ್ರಹಗಳ ಬೆಂಬಲ ನಿಮಗೆ ಇದ್ದೇ ಇರುತ್ತೆ. ಉದಾಹರಣೆಗೆ ಅಲ್ಲಿ ನಿಮಗೆ ಇರುವಂಥ ಗುರು ಬಲ ಆಗಲಿ, ಶುಕ್ರನ ಬೆಂಬಲ ಆಗಲಿ, ಇದಕ್ಕೆ ಶನಿ ಮತ್ತು ಮಂಗಳನ ಬೆಂಬಲ ಅವೆಲ್ಲ ಇದ್ದೇ ಇರುತ್ತೆ. ಹಾಗಾಗಿ ಸಾಮಾನ್ಯ ಫಲ ಅಂತ ನೀವು ಆತಂಕ ಪಡೋದೇನಿಲ್ಲ. ನಿಮ್ಮ ಎಲ್ಲ ರುಟೀನ್ ವರ್ಕ್ಗಳು ಅಥವಾ ನಿಮ್ಮ ದೈನಂದಿನ ಕೆಲಸ ಕಾರ್ಯಗಳು ಅವೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಆರೋಗ್ಯ, ಹಣಕಾಸು ಜೊತೆಗೆ ಮನೆಯ ಸ್ಥಿತಿ ಎಲ್ಲ ಉತ್ತಮ ಇರುತ್ತೆ. ಜೊತೆಗೆ ಈ ದಿನ ಕೆಲವೊಂದು ವಿಚಾರದ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ನಿಮ್ಮದೇ ತಪ್ಪಿನಿಂದ ನೀವು ಹಣಕಾಸನ್ನು ಕಳೆದುಕೊಳ್ಳುವಂಥದ್ದು, ನಿಮ್ಮದೇ ತಪ್ಪಿನಿಂದ ಹಣಕಾಸು ನಷ್ಟ ಆಗುವಂಥದ್ದು, ಅಥವಾ ಆತುರ ನಿರ್ಧಾರ ತೆಗೆದುಕೊಂಡು ನಿಮಗೆ ನಷ್ಟ ಮಾಡಿಕೊಳ್ಳುವಂಥದ್ದು ಇವೆಲ್ಲ ಇರುತ್ತೆ. ಆಗ ಅಂಥ ವಿಚಾರ ಬಗ್ಗೆ ಎಚ್ಚರಬೇಕು ಅಷ್ಟೇ ಹೊರತು ನಿಮ್ಮ ಇತರ ಎಲ್ಲ ದೈನಂದಿನ ವಿಚಾರಗಳಿಗೆ ಯಾವುದೇ ತೊಂದರೆಗಳಿಲ್ಲ. ಸಿಗಬೇಕಾದಂಥ ಗುರು ಶುಕ್ರರ ಅನುಗ್ರಹ ಆಗಲಿ, ಅಲ್ಲಿ ಶನಿ ಮಹಾತ್ಮರ ಅನುಗ್ರಹ ಆಗಲಿ, ಮಂಗಳನ ಬೆಂಬಲ ಬಹಳಷ್ಟು ಉತ್ತಮವಾಗಿರುತ್ತೆ. ಹಾಗಾಗಿ ಯಾವುದೇ ರೀತಿಯ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಇದನ್ನು ನೀವು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಯಾವುದೇ ಭೇಟಿ ಮಾಡೋದಾಗಲಿ, ಒಪ್ಪಂದ ಮಾಡೋದು, ಸಹಿ ಮಾಡೋದು ಅಥವಾ ಇನ್ನಿತರ ಯಾವುದೇ ಕೊಡುಕೊಳ್ಳುವಿಕೆ ವ್ಯವಹಾರಗಳು ಅವೆಲ್ಲ ಭಾಳ ಉತ್ತಮವಾಗಿ ಹೋಗುತ್ತೆ. ಅಂದರೆ ಮುನ್ನೆಚ್ಚರಿಕೆ ಹೆಜ್ಜೆಯಾಗಿ ನಷ್ಟಗಳು ಆಗದಂತೆ ಅಥವಾ ನಿಮ್ಮದೇ ತಪ್ಪಿನಲ್ಲಿ ನೀವು ನಷ್ಟಕ್ಕೆ ಸಿಲುಕಿಕೊಳ್ಳದಂತೆ ಎಚ್ಚರಿಕೆ ಹೆಜ್ಜೆಬೇಕು. ಜೊತೆಗೆ ಮಾತಿನ ಮೇಲೆ ಸ್ವಲ್ಪ ನಿಗಾ ಬೇಕು. ಯಾರಿಗೆ ಒಂದು ಆಶ್ವಾಸನೆ, ಪ್ರಾಮಿಸ್ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡಿಕೊಂಡು ಆಶ್ವಾಸನೆ ಎಲ್ಲ ಕೊಡಬೇಕಾಗತ್ತೆ. ಅವೆಲ್ಲ ನೋಡ್ಕೊಳ್ಳಿ. ಅದರ ಹೊರತು ನಿಮಗೆ ಹೆಚ್ಚಿನ ಏನೋ ತೊಂದರೆಗಳ ಅಡೆತಡೆಗಳಿಲ್ಲ ಭಾನುವಾರ, ಸೋಮವಾರ. ಇನ್ನು ಮಂಗಳವಾರ, ಬುಧವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಚಂದ್ರ ಅನುಗ್ರಹ ಬರುವಂಥದ್ದು. ಜನ್ಮದಲ್ಲಿ ಬಂದಂತಹ ಚಂದ್ರನಿಂದ ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿ, ಹಣಕಾಸಿನ ಉತ್ತಮ, ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಫಲಗಳಾಗುವಂಥದ್ದು, ಉತ್ತಮವಾದ ಭೋಜನ ಸವಿಯುವಂಥದ್ದು, ಪ್ರಮುಖವಾದ ಯಾರೋ ವ್ಯಕ್ತಿಗಳನ್ನು ಭೇಟಿಯಾಗುವಂಥದ್ದು, ದೀರ್ಘಕಾಲದಿಂದ ಪೆಂಡಿಂಗಿದ್ದ ಕೆಲಸ ಕಾರ್ಯಗಳು ಇದನ್ನು ಬೇಗನೆ ಆಗುವಂಥದ್ದು, ಸರ್ಕಾರ ಅಥವಾ ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಕಾರ್ಯಗಳು ನಿಮಗೆ ಜಯ ಆಗುವಂಥದ್ದು. ಈ ರೀತಿ ಅನೇಕ ಕ್ಷಿಪ್ರವಾದ ಬದಲಾವಣೆಗಳು, ಪ್ರೌಢಸದೃಶವಾದ ಘಟನೆಗಳು 27, 28ರಂದು ಜರುಗುತ್ತೆ. ಮಂಗಳವಾರ, ಬುಧವಾರ ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಗುರುವಾರ, ಶುಕ್ರವಾರ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಈ ದಿನ ಹಣಕಾಸು, ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ, ಏನೂ ತೊಂದರೆ ಇಲ್ಲ. ನಿಮ್ಮ ಎಲ್ಲ ನಡವಳಿಕೆಗಳಿಗೂ ಎಲ್ಲ ಬದಲಾವಣೆಗಳಲ್ಲಿ ಬಹಳಷ್ಟು ಉತ್ತಮವಾದ ಪರಿವರ್ತನೆ ಆಗ್ತಾ ಇರ್ತವೆ. ಮಿತ್ರರಿಂದ, ಬಂಧುಗಳಿಂದ ಸಹಾಯ ಎಲ್ಲ ಸಿಗುತ್ತೆ. ಈ ದಿನ ನೀವು ಹಣಕಾಸು ಮತ್ತು ಆರೋಗ್ಯದ ಬಗ್ಗೆ ಮುನ್ನೆಚ್ಚರಿಕೆ ಬೇಕು. ಅದರಿಂದ ನಿಮಗೇನು ತೊಂದರೆ ಏನಿಲ್ಲ ಅಥವಾ ಹಣಕಾಸಿನ ನಷ್ಟ ಏನಂತದಿಲ್ಲ. ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ನಿಮಗೆ ಹೆಚ್ಚಿನ ಓವರ್ ಸ್ಪೆಂಡಿಂಗ್ ಆಗುವಂಥದ್ದಾಗಲಿ ಅಥವಾ ಅನಾವಶ್ಯಕವಾದ ಖರ್ಚುಗಳು ಬರುವಂಥದ್ದಾಗಲಿ ಇವೆಲ್ಲ ಸ್ವಲ್ಪ ಬರ್ಬೋದು. ಇನ್ನು ಕೆಲವು ಈ ಹವಾಮಾನ ವೈಪರೀತ್ಯದಿಂದ ಬರ್ಬೋದು, ಆರೋಗ್ಯದಲ್ಲಿ ಏರುಪೇರುಗಳು ಬರ್ಬೋದು. ಉದಾಹರಣೆಗೆ ಹೀಟ್ ಹೆಚ್ಚಳದಾಗ ಬಾಡಿಯಲ್ಲಿ ಉಷ್ಣತೆಯ ಪರಿಣಾಮ ಆಗಲಿ ಅಥವಾ ಏನಾದರೂ ಅಕಾಲಿಕ ಮಳೆಯ ಅಥವಾ ತಂಪಿನ ಕಾರಣದಿಂದ ನಿಮಗೆ ಶೀತ, ನೆಗಡಿ ಬರೋದಾಗಲಿ. ಹಾಗಾಗಿ ಹವಾಮಾನ ಮತ್ತು ನೀರಿನಿಂದ ಸ್ವಲ್ಪ ಆರೋಗ್ಯದ ಏರುಪೇರು ಮತ್ತು ಹಣಕಾಸಿನ ಒಂದು ಖರ್ಚು ವೆಚ್ಚ ಮಾಡುವಾಗ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು. 20, 30ರಲ್ಲಿ ಕೊನೆಯ ದಿನ 31 ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಶನಿವಾರ ಅಂದುಕೊಂಡಂತೆ ಕೆಲಸ ಕಾರ್ಯ ಆಗಲಿದೆ, ಇಷ್ಟಾರ್ಥ ಸಿದ್ಧಿ ಇದೆ, ಹಣಕಾಸಿನ ಲಾಭ ಇದೆ, ದೊಡ್ಡ ಮೊತ್ತದ ಹಣ ಬಂದು ಕೈ ಸೇರಲಿದೆ, ಅದೃಷ್ಟದ ಫಲಿತಾಂಶಗಳು ಬರಲಿವೆ, ಮದುವೆ, ಮುಂಜಿ ಅಥವಾ ಇನ್ನಿತರ ಶುಭ ಕಾರ್ಯಗಳು ನಿಗದಿಯಾಗುವಂಥ ವಿಚಾರ. ಜೊತೆಗೆ ಯಾವುದೇ ರೀತಿಯ ಕೊಡುಕೊಳ್ಳುವಿಕೆ ಒಪ್ಪಂದದಲ್ಲಿ ನಿಮಗೆ ತುಂಬ ಲಾಭ ಆಗುವಂಥ ಘಟನೆಗಳು, ಅನಿರೀಕ್ಷಿತವಾಗಿ ಧನ ಆಗಮ ಆಗುವಂಥದ್ದೆಲ್ಲ ಇರುತ್ತೆ ಶನಿವಾರದಂದು. ಹಾಗಾಗಿ ಈ ವಾರದಲ್ಲಿ ನಿಮಗೆ ಹೆಚ್ಚಿನೇನು ಅಡೆತಡೆಗಳೇನಿಲ್ಲ. ಕೆಲವೊಂದು ದಿನಗಳಲ್ಲಿ ಸಣ್ಣ ಪುಟ್ಟ ಏರುಪೇರು ಹೊರತು ವಾರ ಪೂರ್ತಿ ನಿಮಗೆ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಅಲ್ಲಿ ನನಗೆ ಪಂಚಗ್ರಹಗಳ ಬೆಂಬಲ ಇರುತ್ತೆ. ಉದಾಹರಣೆಗೆ ಅಲ್ಲಿ ಗುರುವಾಗಲಿ, ನಿಮಗೆ ರಾಹು ಆಗಲಿ, ಶುಕ್ರನಾಗಲಿ, ಶನಿ ಮಹಾತ್ಮನಾಗಲಿ, ಮಂಗಳನಾಗಲಿ ನಿರಂತರವಾಗಿ ವಾರ ಪೂರ್ತಿ ಅವರು ಪೂರಕವಾಗಿ ಇರ್ತಾರೆ. ಪಂಚಗ್ರಹಗಳ ಒಂದು ಆಶೀರ್ವಾದ ಇರುತ್ತೆ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಎಲ್ಲೋ, ಗ್ರೇ, ವೈಟ್, ಬ್ಲೂ, ರೆಡ್ ಎಂಬಂಥ ಬಣ್ಣಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಸಂಖ್ಯೆಗಳು 3, 4, 6, 8, 9, 3, 4, 6, 8, 9 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಪಂಚಗ್ರಹಗಳ ಕೃಪೆಯಿಂದ ಎಲ್ಲ ವೃಷಭ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಗೆ ಈ ವಾರದ ಶುಭಾರಂಭ. ಭಾನುವಾರ, ಸೋಮವಾರ 2 ದಿನಗಳಲ್ಲಿ ಚಂದ್ರನ ವಿಶೇಷವಾದ ಬೆಂಬಲ ಇರುತ್ತೆ. ನಿಮಗೆ ಇತರ ಗ್ರಹಗಳ ಬೆಂಬಲ ಕಡಿಮೆ ಇರುತ್ತೆ, ಅದನ್ನು ಗಮನದಲ್ಲಿಟ್ಕೊಳ್ಳಿ. ಕೆಲವೊಂದು ರಾಶಿಗಳಿಗೆ ನಾನು ಮಧ್ಯೆ ಮಧ್ಯೆ ಹೇಳ್ತಾ ಇರ್ತೇನೆ. ಉದಾಹರಣೆಗೆ ಮೇಷರಾಶಿಗೂ ಹೇಳಿದ್ದೇನೆ. ಇದೇ ವಿಚಾರ ಈಗ ಮಿಥುನ ರಾಶಿಗೂ ಈಗ ಕೆಲವೊಂದು ಈ ವಿಚಾರಗಳು ಈಗ ಅನ್ವಯ ಆಗುತ್ತೆ. ಈ ತಿಂಗಳ ಮಟ್ಟಿಗೆ ನಿಮಗೆ ಹೆಚ್ಚಿನ ಗ್ರಹಗಳು ಅಷ್ಟು ಪೂರಕವಾಗಿರೋದಿಲ್ಲ, ಹೆಚ್ಚಿನ ಗ್ರಹಗಳ ಬೆಂಬಲ ನಿಮಗೆ ಇರುವುದಿಲ್ಲ. ಅಲ್ಲಿ ಕೇವಲ ನಿಮಗೆ ಚಂದ್ರ ಅನುಗ್ರಹ ಮಧ್ಯೆ ಮಧ್ಯೆ ಬರಬೇಕು. ಅದರ ಹೊರತು ಕೇತು, ನಿಮಗೆ ದೀರ್ಘಚಾರಿ ಗ್ರಹಗಳ ಪೈಕಿ ಕೇತು ಅಷ್ಟು ನಿಮಗೆ ಪೂರಕವಾಗಿದ್ದಾನೆ. ಅದರ ಹೊರತು ನಿಮಗೆ ಗುರು ಆಗಲಿ, ಶನಿ ಆಗಲಿ, ಈಗ ತಾತ್ಕಾಲಿಕವಾಗಿ ಶುಕ್ರನಾಗಲಿ ಅಥವಾ ಮಂಗಳನಾಗಲಿ ಯಾರು ನಿಮಗೆ ಈಗ ಪೂರಕವಾಗಿಲ್ಲ. ರವಿಯ ಅನುಗ್ರಹ ನಿಮಗೆ ಕಳೆದ ಈ ಮೇ 13ರವರೆಗೆ ಎಷ್ಟೊತ್ತು, ಈಗ ರವಿ ಸಹ ನಿಮಗೆ ವಿರುದ್ಧವಾಗಿ ಇರ್ತಾನೆ.
ಹಾಗಾಗಿ ಈ ತಿಂಗಳಲ್ಲಿ ಈ ವಾರದಲ್ಲಿ ಸಹ ನೀವು ತುಂಬ ಒಂದು ಮುನ್ನೆಚ್ಚರಿಕೆ ಬೇಕು. ಇಲ್ಲಿ ಸ್ವಲ್ಪ ಆರ್ಥಿಕವಾದ ಏರುಪೇರುಗಳು ಆಗ್ಬೋದು. ಅದರಲ್ಲಿ ಭಾನುವಾರ ಸೋಮವಾರ ಮಟ್ಟಿಗೆ ಚಂದ್ರನ ನಿಮಗೆ ಲಾಭಸ್ಥಾನದ ಬೆಂಬಲ ಸಿಗ್ತಾ ಇದೆ. ಹಾಗಾಗಿ ಇದನ್ನು ಗಮನದಲ್ಲಿಟ್ಕೊಂಡು ಸದುಪಯೋಗ ಪಡಿಸಿಕೊಳ್ಳಿ. ಇಂಥ ಅವಕಾಶ ಕೆಲವೊಮ್ಮೆ ಇತರ ಗ್ರಹಗಳು ವಿರುದ್ಧವಾಗಿದ್ದಾಗ ನಮಗೆ ಕಾಪಾಡುವಂತನು ಕೇವಲ ಚಂದ್ರನೇ ಆಗಿರ್ತಾನೆ. ಅದಕ್ಕಾಗಿ ಚಂದ್ರನಿಗೆ ತಾಯಿಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಯಾಕಂದರೆ ಆತನು ಯಾವುದೇ ತಾರತಮ್ಯವಿಲ್ಲದೆ ಕನಿಷ್ಠ ಒಂದು ತಿಂಗಳಲ್ಲಿ 13ರಿಂದ 15 ದಿನವರೆಗೂ ಎಲ್ಲ ರಾಶಿಗಳಿಗೂ ಉತ್ತಮ ಫಲವನ್ನು ಕೊಡುವಂಥ ಒಂದು ಶುಭ ಗ್ರಹ ಆಗಿದ್ದಾನೆ. ಹಾಗಾಗಿ ಆ ಚಂದ್ರನ ಬೆಂಬಲವನ್ನು ನೀವು ನೆಚ್ಚಿಕೊಂಡಿರಬೇಕು. 25-26ರಲ್ಲಿ ಚಂದ್ರನ ವಿಶೇಷವಾದ ಲಾಭಸ್ಥಾನದ ಬೆಂಬಲದ ಕಾರಣ ಹಣಕಾಸು ಉತ್ತಮ, ಆರೋಗ್ಯ ಸುಧಾರಣೆ, ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಉತ್ತಮ ಆಗುವಂಥದ್ದು, ಬಂಧು ಮಿತ್ರರ ಸಹಾಯ ಸಿಗುವಂಥದ್ದು, ಅಥವಾ ಯಾವುದೇ ನಿಮ್ಮ ಆಪತ್ತಿನಿಂದ ಪಾರು ಮಾಡಲು ನಿಮ್ಮ ಮಿತ್ರರಾಗಲಿ ಬಂಧುಗಳಾಗಲಿ ನಿಮಗೆ ಸ್ವಲ್ಪ ಕೈ ಜೋಡಿಸುವಂಥದ್ದು, ಸಂತೋಷದ ಘಟನೆಗಳು ಜರಗಲಿವೆ. ಹಾಗಾಗಿ ಈ ದಿನವನ್ನು ಉತ್ತಮ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಳಿ. ಪ್ರಮುಖವಾದ ಭೇಟಿ ಒಪ್ಪಂದಗಳಿಗೆ ನೀವು ಇದನ್ನು ಉಪಯೋಗ ಮಾಡಿಕೊಳ್ಳಿ 25-26. ಇನ್ನು 27-28 ಅಷ್ಟೇನು ಉತ್ತಮವಾಗಿಲ್ಲ. ಈ ದಿನ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಕಷ್ಟ ನಷ್ಟಗಳ ಸಾಧ್ಯತೆ, ಇತರ ಜೊತೆಗೆ ವೈರತ್ವಗಳು ಆಗುವಂಥದ್ದು, ಜಗಳ ಕಲಹಗಳು ಆಗುವಂಥದ್ದು, ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯಗಳ ವಿಘ್ನ ಅಡೆತಡೆಗಳು ಬರುವಂಥದ್ದು, ಹಣದ ದುರ್ವ್ಯಯ ಅಪವ್ಯಯ ಆಗುವಂಥದ್ದು ಈ ರೀತಿಯಲ್ಲಿ ಆಗುತ್ತೆ. ಹಾಗಾಗಿ ಮಂಗಳವಾರ ಬುಧವಾರ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ತನು ಮನ ಧನದ ಎಚ್ಚರಿಕೆ ಖಂಡಿತ ಬೇಕು. 29-30 ಪರವಾಗಿಲ್ಲ. ನಿಮ್ಮ ಫಲಗಳಿಗೆ ಮತ್ತೊಮ್ಮೆ ಚಂದ್ರನ ಬೆಂಬಲ ಮತ್ತೆ ಸಿಗ್ತಾ ಇದೆ. ಅಲ್ಲಿ ಗುರುವಾರ ಶುಕ್ರವಾರ ನಿಮ್ಮ ಪಾಲಿಗೆ ಚಂದ್ರನ ವಿಶೇಷವಾದ ಬೆಂಬಲದ ಕಾರಣ ಆರೋಗ್ಯ ಸುಧಾರಣೆ ಇದೆ, ಹಣಕಾಸಿನ ಹರಿವು ಉತ್ತಮ, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಬರುವಂಥದ್ದು, ಯಾವುದೇ ಕೆಲಸ ಕಾರ್ಯಗಳು ಮಾಡಿದರೆ ಅಲ್ಲಿ ಕ್ಷಿಪ್ರವಾಗಿ ಫಲಗಳು ಸಿಗುವಂಥದ್ದು, ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಉತ್ತಮ ಫಲ, ಜಾಬ್ ಅಥವಾ ಉದ್ಯೋಗ ಹುಡುಕುವಂಥವರಿಗೆ ಉದ್ಯೋಗದ ಒಂದು ಅವಕಾಶ ಸಹ ಈ ದಿನ ಸಿಗ್ಬೋದಾಗಿದೆ. ಹಾಗಾಗಿ ಈ 29-30 ಉತ್ತಮ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಳೋದು, ಪ್ರಮುಖವಾದ ಕೆಲಸ ಕಾರ್ಯಗಳ ಈ ದಿನ ಒಂದು ಆಯ್ಕೆ ಮಾಡಿಕೊಳ್ಳೋದು ಒಳ್ಳೆಯದು. ಕೊನೆಯ ದಿನ ಶನಿವಾರ ಅಷ್ಟೇನು ಉತ್ತಮವಿಲ್ಲ. ಮತ್ತೊಮ್ಮೆ ನಿಮಗೆ ಅಲ್ಲಿ ಚಂದ್ರನ ಬಲದ ಕೊರತೆ ಆಗುತ್ತೆ. ಅಲ್ಲಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ವಿಘ್ನಗಳು ಬರುವಂಥದ್ದು, ಅವಕಾಶಗಳು ಕೈಬಿಟ್ಟು ಹೋಗುವಂಥದ್ದು, ತುಂಬ ಹಣಕಾಸು ಖರ್ಚು ಆಗುವಂಥದ್ದು, ನಷ್ಟ ಆಗುವಂಥದ್ದು, ಬರಬೇಕಾದ ಹಣ ಬಾರದೆ ವಿಳಂಬ ಆಗುವಂಥದ್ದು ಮುಂತಾದ ಹಲವಾರು ಒಂದು ನಕಾರಾತ್ಮಕ ಅಥವಾ ಋಣಾತ್ಮಕವಾದ ಪರಿಣಾಮಗಳು ನಿಮಗೆ ಶನಿವಾರದಂದು ಆಗ್ಬೋದಾಗಿದೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಕೇವಲ 4 ದಿನಗಳು ಚಂದ್ರನ ಬೆಂಬಲ ಇವರಿಂದ ಸಿಗ್ತಾ ಇದೆ. ಹಾಗೆ 25-26 ಮತ್ತು 29-30 ಈ 4 ದಿನಗಳನ್ನು ಉತ್ತಮ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸ್ನೋ ಅಂದರೆ ಚಂದ್ರನ ಸಂಕೇತ, ಮಿಕ್ಸ್ ಅಂದರೆ ಅಲ್ಲಿ ಕೇತುನ ಸಂಕೇತ ಆಗಿರುತ್ತೆ. ನಿಮಗೆ ಕೇತು ನಿಮಗೆ ಪೂರಕವಾಗಿರುತ್ತೆ. ಮಧ್ಯೆ ಸ್ವಲ್ಪ ಈ ಆಕಸ್ಮಿಕ ಧನಲಾಭದ ಯೋಗ ಸಹ ಈ ವಾರದಲ್ಲಿ ಬರ್ಬೋದಾಗಿದೆ. ಸಂಖ್ಯೆಗಳು 2 ಮತ್ತು 7 2 and 7 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಕರ್ಕಾಟಕ ಅಥವಾ ಕಟಕ ರಾಶಿ. ಕಟಕ ರಾಶಿಗೆ ಈ ವಾರದ ಆರಂಭ ಉತ್ತಮವಾಗಿ ಬರ್ತಾಯಿದೆ. ಆರಂಭದ ದಿನವೇ ನಿಮಗೆ ಭಾನುವಾರ ಸೋಮವಾರ 2 ದಿನಗಳಲ್ಲಿ ಅಲ್ಲಿ ಕರ್ಮಸ್ಥಾನದ ಚಂದ್ರನು ವಿಶೇಷವಾದ ಶುಭ ಫಲವನ್ನು ಲಾಭವನ್ನು ಜಯವನ್ನು ಕೊಡಲಿದ್ದಾನೆ. ಅದೇ ರೀತಿ ನಿಮಗೆ ಮುಂದಿನ 2 ದಿನಗಳು ಸಹ ಅಂದರೆ 27-28 ಸಹ ನಿಮಗೆ ಚಂದ್ರನ ಅನುಗ್ರಹ ಇರುವಂಥದ್ದು ಲಾಭಸ್ಥಾನದಲ್ಲಿ. ಹಾಗಾಗಿ ಈ ವಾರ ನಿಮಗೆ ಒಂದು ಅದೃಷ್ಟದ ಹೊತ್ತು ತರುವಂಥ ವಾರ ಆಗಿರುತ್ತೆ. ಅಲ್ಲಿ ಹೆಚ್ಚಿನ ದಿನಗಳಲ್ಲಿ ನಿಮಗೆ ರವಿಯ ಒಂದು ವಿಶೇಷವಾದ ಬೆಂಬಲ ಸಿಗ್ತಾ ಇದೆ. ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು, ಲಾಭ ಆಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥದ್ದೆಲ್ಲ ಘಟನೆಗಳು ನಿಮಗೆ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರದಂದು ಜರುಗುತ್ತೆ. ಅದೇ ರೀತಿ ವಾರದ ಕೊನೆಯ ದಿನ ನಿಮಗೆ ಶನಿವಾರ ಸಹ ಒಂದು ಚಂದ್ರನ ಬೆಂಬಲ ಬರುವಂಥದ್ದು. ವಾರದಲ್ಲಿ 5 ದಿನಗಳು ಚಂದ್ರನಿಂದಾಗಿ ನಮಗೆ ಲಾಭ ಜಯ ಸುಖ ಶಾಂತಿ ಬರುವಂಥದ್ದು, ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಬೆಣ್ಣೆಗೆದ್ದ ಕೆಲಸ ಕಾರ್ಯಗಳು ಬೇಕಾಗುವಂಥದ್ದು, ಯುವಕರು ಅಥವಾ ವಿದ್ಯಾರ್ಥಿ ಯುವಕ ಸಾಧಕರು ಇದ್ದರೆ ಅವರ ಪ್ರಯತ್ನಕ್ಕೆ ಉದಾಹರಣೆಗೆ ಉತ್ತಮ ಸೀಟ್ ಸಿಗಲಿಕ್ಕೋ, ಉತ್ತಮ ಜಾಬ್ ಸಿಗಲಿಕ್ಕೋ, ಅಥವಾ ಇನ್ನಿತರ ಯಾವುದೇ ನಿಮ್ಮ ಹೈಯರ್ ಸ್ಟಡೀಸ್ಗೋ ಇದಕ್ಕೆಲ್ಲ ಅನುಕೂಲವಾಗುವಂಥ ವಾತಾವರಣ ಯುವ ಜನಾಂಗಕ್ಕೆ ಕರ್ನಾಟಕದವರಿಗೆ ಸಿಗ್ತಾ ಇದೆ. ಯಾಕಂದರೆ ಗಮನಿಸಿಕೊಳ್ಳಿ, ನಿಮಗೆ ಈಗ ಒಂದು ತಾತ್ಕಾಲಿಕವಾಗಿ ಈ ತಿಂಗಳ ಮಟ್ಟಿಗೆ ರವಿಯ ಅನುಗ್ರಹ ಇರುತ್ತೆ. ಚಂದ್ರನು ಮಧ್ಯೆ ಪೂರಕವಾಗಿರ್ತಾನೆ, ಮಧ್ಯೆ ನಿಮಗೆ ಶುಕ್ರನು ಪೂರಕವಾಗಿರ್ತಾನೆ. ಹಾಗಾಗಿ ಯಾವಾಗ ಸದಾವಕಾಶ ಇದೆ ಅದನ್ನು ಬಳಸ್ಕೊಳ್ಳಿ. ನಿಮಗೆ ಗುರುಬಲ ಆಗಲೇ ನಿಂತು ಹೋಗಿದೆ. ಕಳೆದ ಮೇ ತಿಂಗಳ 14ರಂದು ಗುರುಬಲ ನಿಮಗೆ ನಿಂತು ಹೋಗಿದೆ. ರಾಹು ಕೇತುಗಳ ಚಲನೆಯಲ್ಲಿ ರಾಹು ಕೇತುಗಳು ಸಹ ವಿರುದ್ಧವಾಗಿರ್ತಾರೆ, ಶನಿ ಮಹಾತ್ಮ ಸಹ ವಿರುದ್ಧವಾಗಿರ್ತಾರೆ. ಹಾಗಾಗಿ ದೀರ್ಘಚಾರಿ ಗ್ರಹಗಳು ನಿಮಗೆ ಯಾವುದೇ ಬೆಂಬಲಕ್ಕಿಲ್ಲ. ಹಾಗಾಗಿ ಕ್ಷಿಪ್ರಚಾರಿ ಗ್ರಹಗಳಲ್ಲಿ ನಿಮಗೆ ಯಾವುದೇ ಬೆಂಬಲ ಸಿಗುತ್ತೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಈ ವಾರದಲ್ಲಿ ಆರಂಭದ 4 ದಿನಗಳು ನಿಮಗೆ ಚಂದ್ರನ ಬೆಂಬಲ ಸಿಗುತ್ತೆ, ಅದನ್ನು ಸದುಪಯೋಗ ಪಡಿಸಿಕೊಳ್ಳುತ್ತದೆ. 27-28 ಹಾಗೆ ಅನಿರೀಕ್ಷಿತ ಲಾಭ ಆಗುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ, ಅಂದುಕೊಂಡ ಕೆಲಸ ಕಾರ್ಯ ಆಗುತ್ತೆ. ಯಾವುದೇ ಪ್ರಯತ್ನ ಇದ್ದರೆ ಸಫಲತೆ ಇದೆ. ಉದ್ಯೋಗಕ್ಕೆ ಅಥವಾ ಇನ್ನಿತರ ವಿದ್ಯೆಗೆ ಮುಂತಾದ ಪ್ರಯತ್ನದಲ್ಲಿ ಹೆಚ್ಚಿನ ಒಂದು ನಿಮಗೆ ಅವಕಾಶಗಳು ಸಿಗಲಿವೆ. ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ, ಆರೋಗ್ಯ ಸುಧಾರಣೆ ಎಲ್ಲ ಇರುತ್ತೆ. 29-30 ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. 29-30 ಸ್ವಲ್ಪ ಆರೋಗ್ಯದ ಕರಗಿಸಲು ಗಮನ ಬೇಕು. ಹಣಕಾಸಿನ ಒಂದು ಪೇಮೆಂಟ್ ಪಾವತಿ ಬಗ್ಗೆ ಎಚ್ಚರಿಕೆ ಬೇಕು. ಅನಿರೀಕ್ಷಿತ ನಷ್ಟ ಜೊತೆಗೆ ಅನಿರೀಕ್ಷಿತವಾಗಿ ಆರೋಗ್ಯದಲ್ಲಿ ಏರುಪೇರಾಗಬಹುದು. ಅದು ಆಹಾರದಿಂದ, ನೀರಿನಿಂದ ಅಥವಾ ಪ್ರಯಾಣ ಕಾಲದಲ್ಲಿ ನಿಮ್ಮ ಒಂದು ರಾಂಗ್ ರುಟೀನ್ನಿಂದ ಎಲ್ಲ ತೊಂದರೆಗಳು ಆರೋಗ್ಯದಲ್ಲಿ ಬರ್ಬೋದು. ಹಾಗಾಗಿ ಆರೋಗ್ಯದ ಕಾಳಜಿ ಗಮನಿಸಬೇಕು. ಆಹಾರ ಕ್ರಮಗಳನ್ನು ಚೆನ್ನಾಗಿ ಪಾಲಿಸಬೇಕು. ಅದಕ್ಕೆ ಹಣಕಾಸು ಹಾಗೆ ನಿಮ್ಮದೇ ತಪ್ಪಿನಿಂದ ಹಣಕಾಸನ್ನು ನಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆ 29-30 ಇದೆ.
ಇನ್ನು ಕೊನೆಯ ದಿನ 31, ಈ ಮೇ 31 ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ಲಾಭ ಕೊಡುತ್ತ ದಿನ. ಮತ್ತೆ ಜನ್ಮದಲ್ಲಿ ಬಂದಂತಹ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು, ಆರೋಗ್ಯವನ್ನು ಕೊಡಲಿದ್ದಾನೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ, ಸಕ್ಸಸ್ ರೇಟ್ ಬಹಳ ಉತ್ತಮವಾಗಿರುತ್ತೆ. ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ ಅವರಿಗೆ ಅನಿರೀಕ್ಷಿತವಾದ ಒಂದು ಶುಭ ಸುದ್ದಿಗಳು, ಶುಭ ಸಮಾಚಾರಗಳು, ಬಹಳ ಕಾಲದಿಂದ ಕಾಯ್ತಾ ಇದ್ದ ಒಂದು ರಿಸಲ್ಟು ನಿಮ್ಮ ಪರವಾಗಿ ಇಂದು ಬಂದು ನಿಮಗೆ ಖುಷಿಯಾಗುವಂಥ ಘಟನೆ 31ರಂದು ಆಗುತ್ತವೆ. ಹಾಗಾಗಿ ಒಟ್ಟಿನಲ್ಲಿ ಈ ವಾರದಲ್ಲಿ 5 ದಿನಗಳಲ್ಲಿ ನಿಮಗೆ ವಿಶೇಷವಾದ ಚಂದ್ರ ಅನುಗ್ರಹ ಇರುವಂಥ ನಿಮ್ಮದು ಅದೃಷ್ಟಶಾಲಿ ರಾಶಿ ಅಂತ ಹೇಳ್ಬೋದು. ನಿಮ್ಮ ರಾಶಿಯಾಧಿಪತಿಯಾದ ಚಂದ್ರನು ನಿಮಗೆ ಈ ವಾರದಲ್ಲಿ ವಿಶೇಷವಾದ ಅನುಗ್ರಹ ಮಾಡ್ತಾ ಇದ್ದಾನೆ. 25, 26, 27, 28 ಹಾಗೂ 31ರಂದು ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಅದೇ ರೀತಿ ನಿಮಗೆ ರವಿ ಅನುಗ್ರಹ ವಾರ ಪೂರ್ತಿ ಇರುವ ಕಾರಣ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ಇನ್ನಿತರ ದಾಖಲೆ ಪತ್ರಗಳ ಸಂಗ್ರಹ ಮುಂತಾದನ್ನು ಮಾಡಿಕೊಳ್ಳಿ. ಅವೆಲ್ಲವೂ ನಿಮಗೆ ಲಾಭ ಸ್ಥಾನದಲ್ಲಿ ಇರುವಂಥ ರವಿಯ ಅನುಗ್ರಹ ಮತ್ತೆ ಮತ್ತೆ ಸಿಗುವುದಿಲ್ಲ, ಮತ್ತೆ 1 ವರ್ಷ ಕಾಯಬೇಕು. ಹಾಗಾಗಿ ಈ ಒಂದು ವಾರವು ವಿಶೇಷವಾದ ಫಲವನ್ನು ಕೊಡುವಂಥ ಒಂದು ಶುಭ ವಾರ ಆಗಿರುತ್ತೆ. ಇಲ್ಲಿ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಭೂಮಿ ಸಂಬಂಧಿತದ್ದು, ಕೋರ್ಟ್ ಕಚೇರಿ ಸಂಬಂಧಿತದ್ದು, ಮನೆ ಭೂಮಿ ಸಂಬಂಧಿತದ್ದು, ದಾಖಲೆ ಪತ್ರಗಳ ಸಂಬಂಧ ಅವೆಲ್ಲ ಮಾಡಲಿಕ್ಕೆ ಈ ವಾರ ಬಹಳ ಅದೃಷ್ಟಶಾಲಿಯಾಗಿದೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ. ಸಂಖ್ಯೆ 1, 2, 5, 6, 1, 2, 5, 6 ಎಂಬಂತಹ ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ವಾರದ ಆರಂಭ ಸಾಮಾನ್ಯ ಎಂದು ಕಂಡುಬರುತ್ತೆ. ಹೆಚ್ಚಿನ ಏನು ಬದಲಾವಣೆಗಳಿಲ್ಲ. ನಿಮಗೆ ಇರತಕ್ಕಂತಹ ಗುರುವಿನ ಬೆಂಬಲ ಆಗಲಿ, ಸೂರ್ಯನ ಬೆಂಬಲ ಆಗಲಿ ಅದು ಇದ್ದೇ ಇರುತ್ತೆ. ಶುಕ್ರನ ಬೆಂಬಲ ಅದನ್ನು ಉತ್ತಮವಾಗಿರುತ್ತೆ. ಹಾಗಾಗಿ ಪ್ರಬಲವಾಗಿ ಗುರು, ಶುಕ್ರ ಮತ್ತು ರವಿ ಇಂತಹ ಒಂದು ಬಲಶಾಲಿಯಾದ 3 ಗ್ರಹಗಳ ಬೆಂಬಲ ನಿಮಗೆ ವಾರ ಪೂರ್ತಿ ಇದೆ. ಹಾಗಾಗಿ ನೀವೇನು ಚಿಂತೆ ಪಡೋದೇನಿಲ್ಲ. ಮಧ್ಯೆ ಕೆಲವೊಮ್ಮೆ ಚಂದ್ರನ ಏರಿಳಿತದಿಂದ ಸಣ್ಣ ಪುಟ್ಟ ಏರಿಳಿತಗಳು ಬರ್ಬೋದು ಹೊರತು ವಾರ ಪೂರ್ತಿ ನಿಮಗೆ ಅದೃಷ್ಟ ಇದೆ ಅಂತಲೇ ಹೇಳ್ಬೋದಾಗಿದೆ. ಈ ಆರಂಭದಲ್ಲಿ ನಿಮಗೆ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಬರ್ಬೋದು. ಭಾನುವಾರ, ಸೋಮವಾರ ಆದಾಯ ಇರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಮನಸ್ಥಿತಿ ಎಲ್ಲ ಉತ್ತಮ ಇರುತ್ತೆ. ಖರ್ಚು ವೆಚ್ಚಗಳ ಬಗ್ಗೆ ಗಮನ ಬೇಕು. ಅನಿರೀಕ್ಷಿತ ಖರ್ಚುಗಳು ಬರ್ಬೋದು, ಅಥವಾ ಅನಾವಶ್ಯಕ ಖರ್ಚುಗಳು ಬರ್ಬೋದು, ಅಥವಾ ನಿಮ್ಮ ಒಂದು ಅಳತೆ ಮೀರಿ ಅಥವಾ ನಿಮ್ಮ ಊಹೆ ಮೀರಿದ ಖರ್ಚುಗಳೆಲ್ಲ ಬರ್ಬೋದು. ಹಾಗಾಗಿ ಅಂತಹ ಒಂದು ಅನ್ಎಕ್ಸ್ಪೆಕ್ಟೆಡ್ ಸ್ಪೆಂಡಿಂಗ್ ಅಂತ ಹೇಳಿ ಅದನ್ನೆಲ್ಲ ಸ್ವಲ್ಪ ಬಗ್ಗೆ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸಬೇಕಾಗತ್ತೆ. ಜೊತೆಗೆ ಯಾವುದೇ ರೀತಿಯ ಒಂದು ಪೇಮೆಂಟ್ ಪಾವತಿಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಅಲ್ಲಿ ನಿಮಗೆ ಯಾವುದಾದ್ರೂ ತಪ್ಪು ಮಾಹಿತಿಯಿಂದ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದೆಲ್ಲ ಬರ್ಬೋದು ಭಾನುವಾರ, ಸೋಮವಾರದಂದು. ಇನ್ನು ಆ ಬಳಿಕ ಮಂಗಳವಾರ, ಬುಧವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಕರ್ಮಸ್ಥಾನದ ಚಂದ್ರನಿಂದ ವಿಶೇಷವಾಗಿ ಲಾಭ, ಜಯ, ಸುಖ ಇದೆ. ಹಣಕಾಸಿನ ಉತ್ತಮ. ಹಾಗಾಗಿ ಆ ಮಂಗಳವಾರ, ಬುಧವಾರದಂದು ಬರುವಂಥ ಅನೇಕ ರೀತಿಯ ಶುಭಗಳನ್ನು ನೀವು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಯಾವುದೇ ರೀತಿಯ ವ್ಯಾಪಾರ, ಒಪ್ಪಂದ, ಭೇಟಿ ಮಾಡೋದು, ಸಹಿ ಮಾಡೋದು, ಅಂತ ಕೊಡುಕೊಳ್ಳುವಿಕೆ ಮುಂತಾದವುಗಳಿಗೆ ಉತ್ತಮ ಇದೆ. ಕೆಲವರಿಗೆ ಅನಿರೀಕ್ಷಿತವಾಗಿ ಏನೋ ಶುಭ ವಾರ್ತೆಗಳು ಬರ್ಬೋದು. ನಿಮ್ಮ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಇತ್ಯಾದಿ ಎಲ್ಲ ಸಿಗುವಂಥದ್ದು. ಇನ್ನು ಕೆಲವರಿಗೆ ಯಾವುದಾದ್ರೂ ನೀವು ಮಾಡುವಂಥ ಉದ್ಯಮದಲ್ಲಿ ಅಥವಾ ಇಂಡಸ್ಟ್ರಿ, ಕೈಗಾರಿಕೆ ಕೆಲಸ ಹೆಚ್ಚಿನ ಉತ್ಪಾದನೆ ಬಂದು ಹೆಚ್ಚಿನ ಲಾಭ, ಆದಾಯ ಬರ್ಬೋದು. ಹೀಗಾಗಿ 27, 28 ಉತ್ತಮ. 29, 30 ನಿಮ್ಮ ಪಾಲಿಗೆ ಉತ್ತಮ ದಿನ. ಗುರುವಾರ, ಶುಕ್ರವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಇಷ್ಟಾರ್ಥ ಸಿದ್ಧಿ ಇದೆ. ಜೊತೆಗೆ ವ್ಯಾಪಾರ, ಉದ್ಯಮದಲ್ಲಿ ಮುನ್ನಡೆ, ಅನಿರೀಕ್ಷಿತ ಲಾಭಗಳಾಗುವಂಥದ್ದು. ಯಾವುದೇ ರೀತಿಯ ಹೂಡಿಕೆಯಲ್ಲಿ ಅದರಿಂದ ಉತ್ತಮವಾದ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮತ್ತೆ ಉತ್ತಮವಾದ ಪ್ರತಿಫಲಗಳು, ರಿಟರ್ನ್ಸ್ಗಳು ನಿಮಗೆ ಸಿಗುವಂಥದ್ದು. ಅಥವಾ ಹಿಂದೆ ಮಾಡಿದ ಒಂದು ಸಣ್ಣ ಮೊತ್ತದ ಹೂಡಿಕೆ ಇದು ದೊಡ್ಡ ಮೊತ್ತದ ಪ್ರತಿಫಲವಾಗಿ ನಿಮಗೆ ಕೈಗೆ ಸಿಗುವಂಥದ್ದು. ಈ ರೀತಿ ಅನೇಕ ರೀತಿಯ ಖುಷಿ ಕೊಡುವಂಥ ಘಟನೆ, ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು. ಇನ್ನು ಕೆಲವರಿಗೆ ಮದುವೆ, ಮುಂಜಿ ಇತ್ಯಾದಿ ಪ್ರಯತ್ನದಲ್ಲಿ ಈಗ ಫಿಕ್ಸ್ ಆಗುವಂಥ ಅವಕಾಶ. ಈ ರೀತಿ ಅನೇಕ ಉತ್ತಮ ಫಲಗಳನ್ನು 29, 30 ನಿರೀಕ್ಷೆ ಮಾಡ್ಬೋದು. ಇನ್ನು ಕೊನೆಯ ದಿನ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. ಶನಿವಾರ ಸ್ವಲ್ಪ ಮಿಶ್ರ ಫಲಗಳು. ಅಲ್ಲಿ ವೈರತ್ವದ ಭಾವನೆ, ಕಲಹದ ವಾತಾವರಣ ಎಲ್ಲ ಬರ್ಬೋದು. ಮನೆಯಲ್ಲಿಯೂ ಕಲಹ ಬರ್ಬೋದು, ವೃತ್ತಿ ಜಾಗದಲ್ಲೂ ಕಲಹ ಬರ್ಬೋದು. ಗಂಡ ಹೆಂಡತಿರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಅಥವಾ ಸಹೋದ್ಯೋಗಿಗಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರೋದು ಮಾತಿನ ಚಕಮಕಿಯಲ್ಲಿ ಆಗೋದು. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಕಷ್ಟ ನಷ್ಟಗಳ ಸಾಧ್ಯತೆ ಬರುತ್ತೆ ಕೊನೆಯ ದಿನ ಶನಿವಾರದಂದು. ಹಾಗಾಗಿ ಈ ವಾರದಲ್ಲಿ ನಿಮಗೆ ಮಧ್ಯದ 4 ದಿನಗಳು 27, 28, 29, 30 ನಿರಂತರ 4 ದಿನಗಳು ಚಂದ್ರನ ವಿಶೇಷವಾದ ಬೆಂಬಲ, ಅನುಗ್ರಹ ಇರುವಂಥ ಒಂದು ಅತ್ಯುತ್ತಮ ಅವಕಾಶ. ವಾರ ಪೂರ್ತಿ ನಿಮಗೆ ಅಲ್ಲಿ ರವಿ ಆಗಲಿ, ಗುರು ಆಗಲಿ, ಶುಕ್ರನಾಗಲಿ ಪೂರಕವಾಗಿದ್ದರೆ ಹಾಗೆ ಹಣಕಾಸು, ನಿಮ್ಮ ವೃತ್ತಿ, ಆರೋಗ್ಯ ಇವೆಲ್ಲ ಚೆನ್ನಾಗಿ ಈ ವಾರ ಪೂರ್ತಿ ಇರುತ್ತೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಬಳಸ್ತಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ. ಸಂಖ್ಯೆ 1, 2, 3, 6, 1, 2, 3, 6 ಎಂಬಂಥ ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಚತುರ್ಗ್ರಹಗಳ ಕೃಪೆಯಿಂದ ಈ ವಾರವು ಶುಭದಾಯಕ ಆಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳ ಸೂಚನೆ ಬರ್ತಾ ಇದೆ. ಆರಂಭದಲ್ಲೇ ನಿಮಗೆ ಅಲ್ಲಿ ಚಂದ್ರನ ಬೆಂಬಲ ಕೊರತೆ ಇರುತ್ತೆ. ನಿಮಗೆ ಈ ವಾರದಲ್ಲಿ ಅಲ್ಲಿ ಪ್ರಬಲವಾಗಿ ಒಂದು ಸಪೋರ್ಟ್ ಅಥವಾ ನಿಮ್ಮ ಪರವಾಗಿ ವಾರ ಪೂರ್ತಿ ಇರುವಂಥದ್ದರೆ ಕೇವಲ ಅಲ್ಲಿ ಮಂಗಳ ಮತ್ತು ರಾಹುವಿನ ಬೆಂಬಲ ಇರುತ್ತೆ. ಹಾಗಾಗಿ ರಾಹುವಿನ ಪರಿವರ್ತನೆಯಿಂದ ನಿಮಗೆ ರಾಹು ಈ ವರ್ಷ ಪೂರ್ತಿ ಆತನು ಪೂರಕವಾಗಿರ್ತಾನೆ. ಮಂಗಳನು ಈ ತಿಂಗಳ ಮಟ್ಟಿಗೆ ನಿಮಗೆ ತಾತ್ಕಾಲಿಕವಾಗಿ ಮಂಗಳನ ಅನುಗ್ರಹಿಸಿರುತ್ತೆ. ಹಾಗಾಗಿ ಅಲ್ಲಿ 2 ಗ್ರಹಗಳನ್ನು ಬಿಟ್ಟರೆ ನಿಮಗೆ ಇತರ ಗ್ರಹಗಳ ಒಂದು ಬೆಂಬಲ ವಾರದ ಆರಂಭದಲ್ಲಿ ಕೊರತೆ ಬರುತ್ತೆ.
ಹಾಗಾಗಿ ಅಲ್ಲಿ 6 ಅಥವಾ 7 ಗ್ರಹಗಳು ವಿರುದ್ಧವಾಗಿರುವಂಥ ಸ್ಥಿತಿ ನಿಮಗೆ ವಾರದ ಆರಂಭದಲ್ಲಿ ಬಂದಿದೆ. ಭಾನುವಾರ ಸೋಮವಾರ ಕಲಹದ ವಾತಾವರಣ, ಆರೋಗ್ಯದಲ್ಲಿ ಏರುಪೇರು, ಮನಸ್ಸಿನಲ್ಲಿ ಭಯ ಆತಂಕ ಹೆಚ್ಚಳಾಗುವಂಥದ್ದು, ಹಿರಿಯರು ಕಿರಿಯರ ಮಧ್ಯೆ ವಿದ್ಯಾಪ್ರಾಯಗಳು ಬರುವಂಥದ್ದು ಅಥವಾ ಯಾವುದೇ ರೀತಿಯ ನಿಮ್ಮ ಒಂದು ಪ್ರಯತ್ನಗಳಲ್ಲಿ ಅಲ್ಲಿ ವಿಫಲತೆಗಳು ಅಥವಾ ಸೋಲುಗಳು ಬರುವಂಥದ್ದು, ಆರೋಗ್ಯದಲ್ಲಿ ಸಹ ಹಾಗೆ ಸ್ವಲ್ಪ ಏರುಪೇರುಗಳು ಬರುವಂಥದ್ದು, ಈಗಾಗಲಿದ್ದಂಥ ಅನಾರೋಗ್ಯ ಸಮಸ್ಯೆ ಮತ್ತೆ ಕಾಣಿಸಿಕೊಳ್ಳುವಂಥದ್ದು, ಕಿರಿಯರ ಜೊತೆಗೆ ಸಂಬಂಧ ಹದಗೆಡುವುದು, ನಿಮ್ಮದೇ ಮಕ್ಕಳ ಜೊತೆ ಕಲಹ ಬರ್ಬೋದು. ಈ ರೀತಿ ಅನೇಕ ರೀತಿಯ ಏರುಪೇರಿನ ಘಟನೆಗಳು ಆರೋಗ್ಯದಲ್ಲೂ ಮಾತಿನಲ್ಲೂ ನಡವಳಿಕೆಯಲ್ಲೂ ಆಗ್ಬೋದು. ಹಾಗಾಗಿ ಆರೋಗ್ಯ ಮಾತು ನಡವಳಿಕೆ ಬಗ್ಗೆ ತುಂಬ ಕಾಳಜಿ ಭಾನುವಾರ ಸೋಮವಾರ ಬೇಕು. ಇನ್ನು ಮಂಗಳವಾರ ಬುಧವಾರನೂ ಹಾಗೆ ಅಷ್ಟೇನು ಉತ್ತಮವಾದ ದಿನ ಆಗಿರೋದಿಲ್ಲ. ಇಲ್ಲೇನೂ ಹಾಗೆ ವಿಪರೀತ ಖರ್ಚುಗಳು ಬರುವಂಥದ್ದು, ಹಣಕಾಸಿನ ಕೊರತೆ ಬರುವಂಥದ್ದು, ಸಮಯಕ್ಕೆ ಸಿಗಬೇಕಾದ ಹಣಗಳು ಸಿಗದೇ ಇರುವಂಥದ್ದು ಅಥವಾ ನಿಮಗಿಂದ ಆದಾಯಕ್ಕಿಂತ ಖರ್ಚುಗಳೇ ಹೆಚ್ಚಳ ಆಗುವಂಥದ್ದು. ಈ ರೀತಿ ಅನಿಯಂತ್ರಿತವಾದ ಹಣಕಾಸಿನ ಒಂದು ಹೊರಹರಿವು ನಿಮಗೆ ಸ್ವಲ್ಪ ಮನಸ್ಸಿಗೆ ಚಿಂತೆ ಈಡು ಮಾಡ್ಬೋದು ಅಥವಾ ನಿಮಗೆ ಸಮಯಕ್ಕೆ ಸರಿಯಾಗಿ ಹಣವು ಕೈಗೆ ಸಿಗದೆ ನಿಮಗೆ ಸಾಲ ಮಾಡುವಂಥ ಪ್ರಮೇಯಗಳವರೆಗೆ ಹೆಚ್ಚಾಗ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ 27, 28 ಬೇಕಾಗುತ್ತೆ. 29, 30 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ಕರ್ಮಸ್ಥಾನದ ಚಂದ್ರನಿಂದಾಗಿ ಲಾಭ ಸುಖ ಜಯ ಇದೆ. ಯಾವುದೇ ರೀತಿಯ ಪ್ರಯತ್ನದಲ್ಲಿ ಸಫಲತೆ ಇದೆ. ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪರ್ಮನೆಂಟ್ ಆಗೋದಾಗಲಿ, ಉದ್ಯೋಗದಲ್ಲಿ ಅವಕಾಶಗಳು ಸಿಗೋದು ಅಥವಾ ಇನ್ನಿತರ ಬಡ್ತಿ ಪ್ರಮೋಷನ್ಗಳಾಗೋದಾಗಲಿ ಅಥವಾ ಯಾವುದೇ ರೀತಿಯ ಉದ್ಯೋಗಕ್ಕೆ ಪ್ರಯತ್ನ ಪಡುವಂಥವರಿಗೆ ಉದ್ಯೋಗ ಸಿಗುವಂಥದ್ದು ಮುಂತಾದ ವೃತ್ತಿ, ಉದ್ಯೋಗ, ಉದ್ದಿಮೆ, ವ್ಯಾಪಾರ, ಬಿಸ್ನೆಸ್ ಮುಂತಾದವುಗಳಿಗೆ ಅನೇಕ ರೀತಿಯ ಅವಕಾಶಗಳು 29, 30ರಲ್ಲಿ ಒದಗಿ ಬರಲಿವೆ ಕನ್ಯಾ ರಾಶಿಗೆ. ಕೊನೆಯ ದಿನ ನಿಮ್ಮ ಪಾಲಿಗೆ ಲಾಭದಾಯಕ. ಲಾಭಸ್ಥಾನದ ಚಂದ್ರನಿಂದಾಗಿ ಅನಿರೀಕ್ಷಿತ ಲಾಭ ಎಲ್ಲವೂ ಬರಲಿದೆ. ವ್ಯಾಪಾರ ಉದ್ಯಮ ಬಹಳ ಚೆನ್ನಾಗಿ ನಡೆಯುತ್ತೆ. ಯಾವುದೇ ರೀತಿಯ ಪ್ರಯತ್ನದಲ್ಲಿ ಬಂಧು ಮಿತ್ರರ ಸಹಾಯ ಸಹ ನಿಮಗೆ ಈ ದಿನ ಸಿಗೋದ್ರಿಂದ ಮನಸ್ಸಿಗೆ ಖುಷಿಯಾಗಲಿದೆ. ಹಾಗಾಗಿ ಒಟ್ಟಿನಲ್ಲಿ ಈ ವಾರದಲ್ಲಿ ಆರಂಭದ ದಿನಗಳು ಸ್ವಲ್ಪ ಮಿಶ್ರ ಫಲದಾಯಕವಾಗಿದ್ದರೂ ಕೊನೆಯ 3 ದಿನಗಳು ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ ಅತ್ಯಂತ ಶುಭಫಲ ಕೊಡುವಂಥದ್ದು ದಿನ ಆಗಿರುತ್ತೆ. ಯಾಕಂದರೆ ಕನ್ಯಾ ರಾಶಿಗೆ ಈಗಾಗಲೇ ಅಲ್ಲಿ ಗ್ರಹ ಬಲಗಳ ಒಂದು ಕೊರತೆ ಇರುತ್ತೆ. ಕೇವಲ ನಿಮಗೆ ರಾಹು ಮತ್ತು ಮಂಗಳರು ಈ ವಾರದಲ್ಲಿ ಪೂರಕವಾಗಿರುವ ಕಾರಣ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ, ಶತ್ರು ಪೀಡೆ ಅಥವಾ ಇನ್ನಿತರವಾದ ನಷ್ಟ ಕಷ್ಟಗಳು ಆಗುವಂಥದ್ದಲ್ಲಿರುತ್ತೆ. ಆದರೆ ಮಂಗಳನ ವಿಶೇಷವಾದ ಅನುಗ್ರಹ ವಾರಪೂರ್ತಿ ಇರುವ ಕಾರಣ ಭೂಮಿಗೆ ಸಂಬಂಧಿತ, ಮನೆಗೆ ಸಂಬಂಧಿತ, ರಿಯಲ್ ಎಸ್ಟೇಟ್ ಸಂಬಂಧಿತ ಕೆಲಸ ಕಾರ್ಯಗಳನ್ನು ಈ ವಾರದಲ್ಲಿ ಮಾಡಬಹುದಾಗಿದೆ. ಅದೇ ರೀತಿ ಯಾವುದೇ ರೀತಿ ದಾಖಲೆ ಪತ್ರಗಳ ಸಂಗ್ರಹ ಅಥವಾ ಭೂಮಿಯ ಸಂಬಂಧಪಟ್ಟ ಏನಾದರೂ ವ್ಯಾಜ್ಯಗಳನ್ನು ಪರಿಹಾರ ಮಾಡಿಸೋದು ಇತ್ಯಾದಿಗೆ ಈ ವಾರ ನಿಮಗೆ ಉತ್ತಮ ಫಲ ನೀಡಲಿದೆ. ಬಳಸುವಂಥ ಬಣ್ಣ ನೀವು ಗ್ರೇ ಅಥವಾ ಬೂದು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಗ್ರೇ ಮತ್ತು ರೆಡ್ ಬಣ್ಣನ ವಾರಪೂರ್ತಿ ಬಳಸ್ಕೊಳ್ಳಿ. ಸಂಖ್ಯೆ 4 ಮತ್ತು 9, 4 and 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಅದೇ ರೀತಿ 29, 30, 31ರಲ್ಲಿ ಚಂದ್ರನ ಅನುಗ್ರಹ ಇರುತ್ತೆ. ಆ ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಚಂದ್ರನ ಬೆಂಬಲ ಇರುವಂಥ 3 ದಿನಗಳಲ್ಲಿ ಬಳಸ್ಕೊಳ್ಬೋದಾಗಿದೆ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ತುಲಾರಾಶಿಗೆ ಈ ವಾರದ ಶುಭಾರಂಭ. ಯಥಾ ಪ್ರಕಾರವಾಗಿ ಆರಂಭದಲ್ಲೇ ನಿಮಗೆ ವಿಶೇಷವಾಗಿ ಚಂದ್ರನ, ಗುರುವಿನ ವಿಶೇಷದ ಬೆಂಬಲ, ರಾಜಯೋಗದಂಥ ಫಲಗಳು ಸಿಗಲಿವೆ. ಶನಿ ಮಹಾರಾಜರು ಪೂರಕವಾಗಿರುವ ಕಾರಣ ವ್ಯಾಪಾರ, ಉದ್ದಿಮೆ ಅಥವಾ ರಿಯಲ್ ಎಸ್ಟೇಟು, ಫೈನಾನ್ಸು ಅಥವಾ ಇನ್ನಿತರ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದ ಮುನ್ನಡೆ ತುಲಾರಾಶಿಯವರಿಗೆ ವಾರದ ಆರಂಭದಲ್ಲೇ ಸಿಗಲಿದೆ. ಭಾನುವಾರ ಸೋಮವಾರ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಶುಭವಿದೆ. ಮಂಗಳವಾರ ಬುಧವಾರ ಅಷ್ಟೇನು ಉತ್ತಮವಿಲ್ಲ. ಮಂಗಳವಾರ ಬುಧವಾರ ಸ್ವಲ್ಪ ಏರುಪೇರಿನ ಘಟನೆ ಆಗುವಂಥದ್ದು, ಕಿರಿಯರಲ್ಲಿ ಕಲಹ ಬರುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬರುವಂಥದ್ದು, ಯಾವುದೇ ರೀತಿಯ ಮಾತಿನ ಚಕಮಕಿಗಳು ಬರ್ಬೋದಾಗಿದೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆಯ ರೇಟ್ ಸ್ವಲ್ಪ ಕಡಿಮೆ ಇರುತ್ತೆ ಈ ಒಂದು 27, 28ರಲ್ಲಿ. ಇನ್ನು 29, 30ರಲ್ಲಿ ಆರೋಗ್ಯ ಪರವಾಗಿಲ್ಲ, ವೈಯಕ್ತಿಕ ವಿಚಾರ ಪರವಾಗಿಲ್ಲ, ಹಣಕಾಸಿಗೆ ಸಂಬಂಧಪಟ್ಟ ಚಿಂತೆ ಹೆಚ್ಚಳಾಗುತ್ತೆ. ಅನಿರೀಕ್ಷಿತ ಖರ್ಚುಗಳು, ಅನಿಯಂತ್ರಿತವಾದ ಖರ್ಚುಗಳು ಅಥವಾ ಆದಾಯಕ್ಕಿಂತ ಹೆಚ್ಚಳಾಗುವಂಥ ಖರ್ಚುಗಳು. ಹೀಗಾಗಿ ನಿಮಗೆ ಹಣಕಾಸು ಮತ್ತು ಖರ್ಚಿನ ಬಗ್ಗೆ ಸ್ವಲ್ಪ ತುಂಬ ಚಿಂತೆ ಆಗುತ್ತೆ. ಜೊತೆಗೆ ಹಣಕಾಸನ್ನು ಹೊಂದಾಣಿಕೆ ಮಾಡಿಸೋ ಸ್ವಲ್ಪ ಚಿಂತೆಯ ವಿಚಾರ ಆಗುತ್ತೆ. ಹಾಗಾಗಿ ಹಣಕಾಸಿಗೆ ಸಂಬಂಧಪಟ್ಟು ಯಾವುದೇ ರೀತಿಯ ನೀವು ಮುನ್ನೆಚ್ಚರಿಕೆಯನ್ನು ಈ ದಿನಗಳಲ್ಲಿ ತಗೋಬೇಕಾಗುತ್ತೆ. ಯಾರದೋ ಮಾತು ನಂಬಿ ನೀವು ಹೂಡಿಕೆ ಮಾಡೋದಾಗಲಿ, ಯಾವುದೇ ಮಾತನ್ನು ನಂಬಿ ನೀವು ತುಂಬ ದೊಡ್ಡ ಮೊತ್ತದ ಅಮೌಂಟ್ ಸಾಲ ಮಾಡೋದು, ಖರ್ಚು ಮಾಡೋದೆಲ್ಲ ಮಾಡಲಿಕ್ಕೆ ಹೋಗಬೇಡಿ. 29, 30ರಲ್ಲಿ ಇಂಥ ಒಂದು ವಿಚಾರ. ಕೊನೆಯ ದಿನ ಪರವಾಗಿಲ್ಲ, ಉತ್ತಮವಾಗಿ ಆಯ್ಕೆ ಬಂದಿದೆ. ಕರ್ಮಸ್ಥಾನದಲ್ಲಿ ಬರುವಂತಹ ಚಂದ್ರನು ಶನಿವಾರ 31ರಂದು ವಿಶೇಷವಾಗಿ ಶುಭಫಲವನ್ನು ಕೊಳ್ಳಿದ್ದಾನೆ. ಅನೇಕ ರೀತಿಯ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ವ್ಯಾಪಾರ ವೃತ್ತಿಯಲ್ಲಿ ಸಹ ನಮಗೆ ಮುನ್ನಡೆ ಬರುವಂಥದ್ದು, ವಿದ್ಯಾರ್ಥಿ ಯುವಕರು ಸಾಧಕ ಸಹ ಉತ್ತಮ ಫಲ ನಿರೀಕ್ಷೆ ಇದೆ. ಇನ್ನು ಯಾವುದೇ ರೀತಿಯ ಶುಭ ಕಾರ್ಯಗಳು ನಿಗದಿಯಾಗುವಂಥ ಅವಕಾಶಗಳು ಸಹ ಈ ವಾರದ ಕೊನೆಯ ದಿನ ಬರ್ಬೋದಾಗಿದೆ. ಒಟ್ಟಿನಲ್ಲಿ ಈ ವಾರದಲ್ಲಿ ಮಧ್ಯೆ ಸ್ವಲ್ಪ ಮಿಶ್ರ ಫಲಗಳು ಇದ್ದರೂ ವಾರಪೂರ್ತಿ ನಿಮಗೆ ಗುರುವಿನ ಬಲ ಇದೆ. ವಾರಪೂರ್ತಿ ನಿಮಗೆ ಶನಿಯ ಅನುಗ್ರಹ ಇದೆ. ವಾರಪೂರ್ತಿ ನಿಮಗೆ ಅಲ್ಲಿ ಕೇತುವಿನ ಬೆಂಬಲ ಇರೋ ಕಾರಣ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಕೆಲಸ ಕಾರ್ಯಗಳು ಆಗ್ಬೋದು. ಮಧ್ಯದ 3 ದಿನಗಳು 25, 26 ಹಾಗೂ 31ರಲ್ಲಿ ನಿಮಗೆ ಚಂದ್ರನ ಬೆಂಬಲ ಸೇರಿದೆ. ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಾವುದೇ ವಿಘ್ನಗಳು, ಅಡೆತಡೆಗಳು ಇಲ್ಲದೆ ಅವೆಲ್ಲ ಸಫಲತೆ ಬರ್ಬೋದಾಗಿದೆ. ಹಾಗಾಗಿ ಇಂತಹ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 3, 7, 8, 3, 7, 8 ಎಂಬಂಥ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಶ್ಚಿಕ ರಾಶಿಗೆ ವಾರದ ಶುಭಾರಂಭ. ಭಾನುವಾರ ಸೋಮವಾರ 2 ದಿನವೂ ನೀವು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗ್ತವೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆದಿದೆ. ಆರ್ಥಿಕ ಪರಿಸ್ಥಿತಿ ಸುಧಾರಣೆ.
ಜೊತೆಗೆ ದೀರ್ಘಕಾಲದಿಂದ ಪೆಂಡಿಂಗ್ ಕೆಲಸ ಕಾರ್ಯಗಳು ಮುಗಿಯುವಂಥದ್ದು, ಮನೆ ಭೂಮಿ ಕೊಳ್ಳುವಂಥ ವಿಚಾರಕ್ಕೆ ಚಾಲನೆ ಸಿಗ್ಬೋದು, ಶುಭ ಕಾರ್ಯಗಳ ಪ್ರಯತ್ನ ಯಶಸ್ಸು ಸಿಗ್ಬೋದು. ಹಾಗಾಗಿ ಉತ್ತಮವಾದ ಫಲಗಳನ್ನು ಭಾನುವಾರ ಸೋಮವಾರ ನಿರೀಕ್ಷೆ ಮಾಡ್ಬೋದು. 27, 28 ಮಂಗಳವಾರ ಬುಧವಾರ ಅಷ್ಟು ಉತ್ತಮ ಇಲ್ಲ. ಅಲ್ಲಿ ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು. ಇದ್ದಕ್ಕಿದ್ದಂತೆ ಬಾಂಧವ್ಯದಲ್ಲಿ ಕೊರತೆ, ಕಲಾದ ವಾತಾವರಣ ಬರ್ಬೋದಾಗಿದೆ. ಜೊತೆಗೆ ನಿಮಗೆ ಇದ್ದಂಥ ಹಳೆಯ ಯಾವುದೇ ಸಮಸ್ಯೆಗಳು, ಉದಾಹರಣೆಗೆ ಬಿಪಿನೋ, ಶುಗರು, ಅಸ್ತಮನೋ, ಅಲರ್ಜಿನೋ ಇರ್ಬೋದು, ಅದು ಈಗ ಮತ್ತೊಮ್ಮೆ ಪುನರಾವರ್ತನೆಯಾಗಿ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರು ಬರ್ಬೋದು. ಮನಸ್ಸಿನ ಸ್ವಲ್ಪ ಶಾಂತಿ ನೆಮ್ಮದಿ ಕೊರತೆ ಆಗುವಂಥದ್ದು. ಹಾಗಾಗಿ ಹಣಕಾಸು ಸಂಬಂಧಪಟ್ಟು, ಕೌಟುಂಬಿಕ ಸಂಬಂಧಪಟ್ಟು, ಆರ್ಥಿಕ ಸಂಬಂಧಪಟ್ಟು ಎಲ್ಲವೂ ಸ್ವಲ್ಪ ಏರುಪೇರಿನ ಘಟನೆಗಳು 27, 28 ಜರುಗುತ್ತೆ. 29, 30 ಸ್ವಲ್ಪ ಸಾಮಾನ್ಯ ದಿನದಂದು ಕಂಡುಬರುತ್ತೆ. ಗುರುವಾರ ಶುಕ್ರವಾರ ಸಾಮಾನ್ಯ ದಿನ ಆಗಿದ್ದು ಯಾವುದೇ ರೀತಿಯ ಹೆಚ್ಚಿನ ಪರಿವರ್ತನೆಗಳಿಲ್ಲ. ಅಂದುಕೊಂಡಂತೆ ಯಾವುದೇ ಕೆಲಸ ಕಾರ್ಯಗಳು ಆಗದೆ ಹೋಗುವಂಥದ್ದು, ಮನಸ್ಸಲ್ಲಿ ಭಯ ಚಿಂತೆ ಬರುವಂಥದ್ದು, ಮೇಲಧಿಕಾರಿಗಳಿಂದ ಕಿರುಕುಳ ಬರ್ಬೋದು, ಅಥವಾ ಮಾಡಿದ ಯಾವುದೇ ಹಿಂದಿನ ತಪ್ಪುಗಳು ಈಗ ಬಳಕೆಗೆ ಬಂದು ನಿಮಗೆ ತೊಂದರೆ ಆಗುವಂಥದ್ದು, ಅಥವಾ ಯಾವುದೇ ರೀತಿಯ ಕಾನೂನಿನ ಕೊಡ್ಡಿಗೆ ಸಿಲುಕುವಂಥ ಸಾಧ್ಯತೆ, ಕಿರಿಯರ ಜೊತೆಗೂ ಹಿರಿಯರ ಜೊತೆಗೂ ಭಿನ್ನಾಭಿಪ್ರಾಯ ಬರ್ಬೋದು, ಅಥವಾ ನೀವು ವೃತ್ತಿ ಜಾಗದಲ್ಲಿ ಸಹೋದ್ಯೋಗಿಗಳ ಜೊತೆ ಭಿನ್ನಾಭಿಪ್ರಾಯ ಬರ್ಬೋದಾಗಿದೆ. ಹಾಗಾಗಿ ಎಲ್ಲ ಕಣ್ಣಾಗಿರಬೇಕು 29, 30ರಲ್ಲಿ. ಕೊನೆಯ ದಿನ ಈ ಶನಿವಾರ 31ನೇ ತಾರೀಕು ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭ ಹೊರದಿದೆ. ಶುಭ ಫಲಿತಾಂಶಗಳು ಆಗಲಿವೆ. ಹಣಕಾಸಿನ ಅನೇಕ ರೀತಿಯ ನಿಮಗೆ ಪ್ರಯೋಜನಗಳು ಆಗುವಂಥದ್ದಾಗಲಿ, ಜೊತೆಗೆ ಹಿಂದೆ ಮಾಡಿದ ಯಾವುದೇ ರೀತಿಯ ಹೂಡಿಕೆಗಳಿಗೆ ಮತ್ತೊಮ್ಮೆ ಹೆಚ್ಚಿನ ದುಪ್ಪಟ್ಟಾಗಿ ನಿಮಗೆ ಸಿಗೋದಾಗಲಿ, ಜೊತೆಗೆ ಯಾವುದೇ ರೀತಿಯ ಸ್ಥಿರವಾದ ಹೂಡಿಕೆ ಮಾಡಲಿಕ್ಕೆ, ಉದಾಹರಣೆಗೆ ಭೂಮಿಯ ಮೇಲೋ, ಗೋಲ್ಡ್ನ ಮೇಲೋ, ಅಥವಾ ಇನ್ನಿತರ ಯಾವುದೇ ರೀತಿಯ ಹೂಡಿಕೆಗಳನ್ನು ಯಂತ್ರ ವಾಹನದ ಮೇಲೆ ಹೂಡಿಕೆ ಮಾಡುವಂಥ ಅವಕಾಶಗಳು ಬರಲಿವೆ. ಹಾಗಾಗಿ ವಾರದ ಕೊನೆಯ ದಿನ ಅದ್ಭುತವಾದ ಉತ್ತಮ ಫಲಿತಾಂಶ ನಿಮಿಷ ಸಿಗಲಿದೆ. ಒಟ್ಟಿನಲ್ಲಿ ಈ ವಾರದಲ್ಲಿ ಆರಂಭದ 2 ದಿನ ಅಂದರೆ 25, 26 ಹಾಗೂ ಕೊನೆಯ ದಿನ ಅಂದರೆ ಶನಿವಾರ, ಭಾನುವಾರ, ಸೋಮವಾರ ಹಾಗೂ ಶನಿವಾರದ ನಿಮಗೆ ವಿಶೇಷವಾದ ಉತ್ತಮ ಫಲಗಳನ್ನು ಚಂದ್ರನ ಬೆಂಬಲ ನಿರೀಕ್ಷೆ ಮಾಡ್ಬೋದು. ಉಳಿದ ಮಧ್ಯ ದಿನಗಳಲ್ಲಿ ಸ್ವಲ್ಪ ಏರಿಳಿತಗಳು, ಅನೇಕ ರೀತಿಯ ಅವಮಾನಕರ ಘಟನೆಗಳು, ಮಾತಿನ ಕಲಹ, ಭಿನ್ನಾಭಿಪ್ರಾಯ ಇವೆಲ್ಲ ಬರ್ಬೋದಾಗಿದೆ. ಅದನ್ನು ಸೂಕ್ತವಾಗಿ ನಿವಾರಣೆ ಮಾಡ್ಕೋಬೇಕಾಗುತ್ತೆ. ವೃಶ್ಚಿಕ ರಾಶಿಯವರು ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 6, 7, 6 and 7 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಹಾಗೆಯೇ 25, 26, 30ರಲ್ಲಿ ನೀವು ಅಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಸಹ ಚಂದ್ರನ ಬೆಂಬಲದ ವಿಚಾರವಾಗಿ ಅಲ್ಲಿ ಬಳಸ್ಕೋಬೋದಾಗಿದೆ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಧನುಸು ರಾಶಿಗೆ ವಾರದ ಆರಂಭ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. 25, 26 ಭಾನುವಾರ ಸೋಮವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಆಗುವುದಿಲ್ಲ. ನಿಮ್ಮ ಮೇಲೆ ಅಪವಾದ ಆರೋಪಗಳು ಬರ್ಬೋದು, ಅಥವಾ ಯಾರೋದೋ ಮಾಡಿದ ತಪ್ಪು ನಿಮ್ಮ ಮೇಲೆ ತಲೆಗೆ ಬರುವಂಥದ್ದು, ಜೊತೆಗೆ ನಿಮ್ಮ ಒಂದು ಹಿಂದೆ ಮಿತ್ರರಾಗಿದ್ದರು ಈಗ ಶತ್ರುಗಳಾಗುವಂಥದ್ದು, ಅಥವಾ ಅವಮಾನಕರ ಘಟನೆಯನ್ನು ಮಾಡುವಂಥದ್ದು, ಅಥವಾ ಉದ್ದೇಶಪೂರ್ವಕವಾಗಿ ನಿಮಗೆ ಅವಮಾನವನ್ನು ಮಾಡುವಂಥದ್ದು ಮುಂತಾದೆಲ್ಲ ಆಗುತ್ತೆ. ಹಾಗೆ ಎಲ್ಲ ಸ್ವಲ್ಪ ಅಸಮಾನದ ವಿಚಾರಗಳು ಆಗುತ್ತೆ. ಮನಸ್ಸಲ್ಲಿ ಸಹ ಬೇಜಾರು, ಜೊತೆಗೆ ಮನೆಯಲ್ಲಿ ಸಹ ನಿಮ್ಮ ಮಕ್ಕಳ ಜೊತೆಗೆ ಅಥವಾ ಕಿರಿಯರಲ್ಲಿ ವಿರೋಧಗಳು ಪ್ರಾಪ್ತ ಆಗುವಂಥದ್ದು ಎಲ್ಲ ಇರುತ್ತೆ. ಹಾಗಾಗಿ ಮಾತು ಬಲ್ಲವನಿಗೆ ಜಗಳವಿಲ್ಲ ತತ್ವವನ್ನು ಅನುಭವಿಸಬೇಕು. ಯಾಕಂದರೆ ಇತರರ ಜೊತೆಗೆ ಯಾವುದೇ ರೀತಿಯ ಒಂದು ಸಹಜವಾಗಿ ಆಡಿದ ಮಾತು ಅವರನ್ನು ವಿರುದ್ಧವಾಗಿ ಅಥವಾ ಅಪಾರ್ಥ ಮಾಡಿಕೊಂಡು ನಿಮ್ಮ ಜೊತೆಗೆ ಕಲಹ ಮಾಡುವಂಥ ಸಾಧ್ಯತೆ 22, 23ರಲ್ಲಿ ಬರುತ್ತೆ. 25, 26ರಲ್ಲಿ ಬರುತ್ತೆ. 25, 26ರ ಬಳಿಕ 27, 28, 29, 30 ನಿರಂತರವಾಗಿ 4 ದಿನಗಳು ಅಂದರೆ 27ರಿಂದ 30ರವರೆಗೆ ಅಲ್ಲಿ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ನಿರಂತರವಾಗಿ 4 ದಿನಗಳು ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಅನೇಕ ರೀತಿಯ ಶುಭಫಲಗಳಾಗುವಂಥದ್ದು. ವ್ಯಾಪಾರದಲ್ಲಿ ಉನ್ನತಿ, ಉದ್ಯೋಗದಲ್ಲಿ ಮುನ್ನಡೆ, ಉದ್ಯೋಗ ಹುಡುಕರಿಗೆ ಉದ್ಯೋಗ ಸಿಗ್ಬೋದು, ಅಥವಾ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಪ್ರಯತ್ನ ಮಾಡೋರಿಗೆ ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು. ಗುರುವಿನ ವಿಶೇಷವಾದ ಬೆಂಬಲದ ಕಾರಣ ಅನೇಕ ರೀತಿಯ ಶುಭ ಪರಿಣಾಮಗಳು ನಿಮ್ಮ ಮೇಲೆ ಆಗುವಂಥದ್ದು. ದೂರದ ಪ್ರಯಾಣದ ಅವಕಾಶ, ಯಾತ್ರಾ ಸ್ಥಳಗಳ ಸಂದರ್ಶನ, ಇನ್ನು ಗುರು ಹಿರಿಯರ ಆಶೀರ್ವಾದ ಪಡೆದು ಮುಂತಾದ ಘಟನೆಗಳು ಈ 4 ದಿನಗಳಲ್ಲಿ 25, 26, 27, 28, 29, 30 ಎಂಬಂಥ 4 ದಿನಗಳು ಜರುಗುತ್ತೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಕೊನೆಯ ದಿನ ಅಷ್ಟು ಉತ್ತಮ ಇಲ್ಲ. ಶನಿವಾರ ಎಲ್ಲ ಏರುಪೇರಿನ ಘಟನೆ, ಮಾತಿನ ಚಕಮಕಿ, ಹಣಕಾಸಿನ ನಷ್ಟ ಆಗುವಂಥದ್ದು, ಶಾಂತಿ ಭಂಗ ಆಗುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ನಿಮಗೆ ಸಫಲತೆ ಬರದೇ ಇರುವಂಥದ್ದು, ಮಕ್ಕಳ ಜೊತೆಗೂ ಕಲಹ ಬರುವಂಥದ್ದು ಎಲ್ಲ ಇರುತ್ತೆ. ಹಾಗೆ 31ರಂದು ಎಲ್ಲ ತನು ಮನ ಧನದ ಎಚ್ಚರಿಕೆಗೆ ಬೇಕಾಗುತ್ತೆ ಶನಿವಾರದಂದು. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ವಿಶೇಷವಾದ ಉತ್ತಮವಾದ ಚಂದ್ರನ ಬೆಂಬಲ ಹಾಗೂ ಇತರ ಗ್ರಹಗಳ ಬೆಂಬಲ ಇರುವಂಥ ದಿನಗಳು 27, 28, 29, 30. 27, 28, 29, 34 ದಿನಗಳ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ. ಆರೆಂಜ್, ಸ್ನೋ, ಯೆಲ್ಲೋ, ಗ್ರೇ ಆ್ಯಂಡ್ ವೈಟ್ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 1, 2, 3, 4, 6, 1, 2, 3, 4, 6 ಎಂಬಂತಹ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಧನುಸು ರಾಶಿಯರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮಕರ ರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭವಾಗಿ ಬರ್ತಾಯಿದೆ. 25, 26 ಸ್ವಲ್ಪ ಮನಸ್ಸಿಗೆ ಚಿಂತೆ ಆಗುವಂಥ ಘಟನೆ, ಏರುಪೇರಿನ ಒಂದು ವಿಚಾರಗಳು, ಕಿರಿಯರ ಜೊತೆ ಕಲಹ, ಮಕ್ಕಳಿಂದ ನಿಮಗೆ ಅವಮಾನ ಆಗುವಂಥದ್ದು, ಅಥವಾ ಮಕ್ಕಳ ಮೂಲಕ ನಿಮಗೆ ಏನಾದರೂ ಇರಿಸುಗುರಿಸಿದ ಘಟನೆ ಆಗುವಂಥದ್ದು, ಕಿರಿಯ ವ್ಯಕ್ತಿಗಳು ನಿಮಗೆ ಉದ್ದೇಶಪೂರ್ವವಾಗಿ ನಿಮ್ಮ ಮೇಲೆ ಅವಮಾನಕರವಾದ ಏನಾದರೂ ರಿಮಾರ್ಕ್ಗಳನ್ನು ಮಾಡುವಂಥದ್ದು. ಈ ರೀತಿ ಅನೇಕ ರೀತಿಯ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಮನೆಯಲ್ಲಿಯೂ ವೃತ್ತಿ ಅಥವಾ ಉದ್ಯೋಗ ಜಾಗದಲ್ಲಿ ಸಹ ಜರುಗಬಹುದಾಗಿದೆ. ಹಾಗಾಗಿ ಇಲ್ಲಿ ನಿಮ್ಮ ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಂಡು ಅನಾವಶ್ಯಕವಾಗಿ ಇತರರ ವಿಚಾರಕ್ಕೆ ನೀವು ತಲೆ ಹಾಕೋದಾಗಲಿ ಅಥವಾ ಇತರರ ವಿಚಾರಕ್ಕೆ ಏನಾದರೂ ಚಾಡಿ ಮಾತನಾಡೋದಾಗಲಿ ಮಾಡಲಿಕ್ಕೆ ಹೋದರೆ ಅದು ನಿಮ್ಮ ಮೇಲೆ ತಿರುಗುಬಾಣ ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಈ ಭಾನುವಾರ ಸೋಮವಾರ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿ ಇರಬೇಕಾಗುತ್ತೆ. ಮಾತು ನಡವಳಿಕೆ ವಿಚಾರ
ಆ ಬಳಿಕ ಮಂಗಳವಾರ ಬುಧವಾರ 27, 28 ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಯಾವುದೇ ರೀತಿಯ ಏರುಪೇರುಗಳಿಲ್ಲ. ಇನ್ನು ಕೆಲವೊಬ್ಬರಿಗೆ ಅವಮಾನಕರವಾದ ಒಂದು ಏನಾದರೂ ಮಾತುಗಳು ಆಗುವಂಥದ್ದು, ಅದು ನಿಮ್ಮ ಮೇಲೆ ವಿರುದ್ಧವಾಗಿ ಸಂಚುಗಳು ಆಗುವಂಥದ್ದು, ಇವೆಲ್ಲ ಘಟನೆಗಳು ಕೆಲವೊಬ್ಬರ ಜೀವನದಲ್ಲಿ ಆಗ್ಬೋದಾಗಿದೆ. 29, 30, 31 ನಿರಂತರವಾಗಿ 3 ದಿನಗಳು ನಿಮಗೆ ಚಂದ್ರನ ಬೆಂಬಲದ ಒಂದು ಅತ್ಯುತ್ತಮ ಲಾಭದಾಯಕ ದಿನಗಳಾಗಿರ್ತವೆ. ಇಲ್ಲಿ ನಿಮಗೆ ಅದೃಷ್ಟ ನಿಮ್ಮ ಪರವಾಗಿರುವಂಥದ್ದು. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ, ಯಾವುದೇ ರೀತಿಯ ಫಲಿತಾಂಶಗಳಲ್ಲಿ ನಿಮ್ಮ ಪರವಾಗಿ ಬರುವಂಥದ್ದು. ಗುರು ಹಿರಿಯರ ಆಶೀರ್ವಾದ, ದೀರ್ಘಕಾಲದ ಪರಿಣಾಮದ ಕೆಲವು ಕಾಯ್ತಾ ಇದ್ದ ಅದರ ಫಲಿತಾಂಶಗಳು ಇಂದು ನಿಮಗೆ ಬಂದು ಅದು ಉತ್ತಮವಾದ ಒಂದು ಸಂದೇಶ ಸಿಗುವಂಥದ್ದು. ಅದೇ ರೀತಿ ನಿಮ್ಮ ಮಕ್ಕಳಿಗೆ ಸಹ ಈ ಒಂದು ಅವಸರದಲ್ಲಿ ಏಳಿಗೆ ಆಗುವಂಥದ್ದು ಅಥವಾ ಅವರಿಗೆ ಜಾಬ್ನ ಮದುವೆನ ಫಿಕ್ಸ್ ಆಗುವಂಥ ಅವಕಾಶ ಬರುತ್ತೆ. ಹಾಗಾಗಿ ಈ ಒಂದು ಅವಕಾಶವನ್ನು 3 ದಿನಗಳಲ್ಲಿ ಸದುಪಯೋಗಪಡಿಸಿಕೊಳ್ಳಿ. ಗುರುವಾರ, ಶುಕ್ರವಾರ, ಶನಿವಾರ 29, 30, 31ರಂದು ಮಕರ ರಾಶಿಯವರು. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳಿಯ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ವೈಟ್ ಮತ್ತು ಬ್ಲೂ ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 6 ಮತ್ತು 8, 6 and 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಅದೇ ರೀತಿ ನೀವು ಸ್ನೋ ಅಥವಾ ಹಿಮದ ಬಣ್ಣವನ್ನು 25, 26, 30ರಂದು ಚಂದ್ರನ ಅನುಕೂಲವಿರುವ ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2ನ್ನು 3 ದಿನಗಳು ಸಹ ಬಳಸ್ಕೊಳ್ಳೋದಾಗಿದೆ ಮಕರ ರಾಶಿಯವರು. ಒಟ್ಟಿನಲ್ಲಿ ಮಕರ ರಾಶಿಗೆ ಈ ವಾರದ ಆರಂಭದಲ್ಲಿ ಸ್ವಲ್ಪ ಮಿಶ್ರ ಫಲಗಳು ಒಂದು ವ್ಯಕ್ತವಾಗಿದ್ದರೂ ಕೊನೆಯ 3 ದಿನಗಳು ಅಥವಾ ಕೊನೆಯ 4 ದಿನಗಳು ನಿಮಗೆ ಅದೃಷ್ಟ ಕುಲಾಯಿಸಿ ಅನೇಕ ರೀತಿಯ ವಿಶೇಷವಾದ ಘಟನೆಗಳು ಜರಲಿವೆ ಮಕರ ರಾಶಿಯವರಿಗೆ. ಎಲ್ಲ ಮಕರ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಕುಂಭರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಉತ್ತಮವಾಗಿ ಬರ್ತಾಯಿದೆ. ನಿಮ್ಮ ಅನೇಕ ರೀತಿಯ ದೀರ್ಘಕಾಲದ ಕನಸುಗಳು ನನಸಾಗುವಂಥದ್ದು. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಸಿಗಬಹುದಾಗಿದೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಶುಭ ಫಲ. ಅದೇ ಯುವಕರು ಸಾಧಕರು ಉದ್ಯೋಗವನ್ನು ಹುಡುಕುವಂಥವರಿಗೆ ಉದ್ಯೋಗದ ಒಂದು ಮಾಹಿತಿಗಳು ಸಿಗುವುದಾಗಲಿ ಅಥವಾ ಉದ್ಯೋಗ ಅವಕಾಶಗಳು ಇದನ್ನು ಒದಗಿ ಬರೋದಾಗಲಿ ಇರುತ್ತೆ. ಇನ್ನು ಈ ಒಂದು ವಿದ್ಯಾರ್ಥಿಗಳ ಸಮೂಹ ಅಥವಾ ಇನ್ನಿತರ ಯಾವುದೇ ವ್ಯಾಪಾರಗಳು ಉದ್ಯಮಿಗಳೆಂದರೆ ಅವರಿಗೂ ಹಾಗೆ ಈ ಭಾನುವಾರ ಸೋಮವಾರ ವಿಶೇಷವಾದ ಶುಭ ಫಲಗಳು ಕಾದಿವೆ. ನಿಮ್ಮ ಪ್ರಯತ್ನಕ್ಕೆ ಹೆಚ್ಚಿನ ಸಫಲತೆ ಬರಲಿದೆ. 27, 28 ನಿಮಗೆ ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. 27, 28ರಲ್ಲಿ ಮಾತಿನ ಚಕಮಕಿ ಕಲಹಗಳು ಆಗುವಂಥದ್ದು, ವಿನಾಕಾರಣ ಜಗಳಗಳು ಬರುವಂಥದ್ದು, ಜೊತೆಗೆ ಬಂಧು ಮಿತ್ರರಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದಾಗಿದೆ. ಹಾಗಾಗಿ ಈ ವಿಚಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ನೀವು 27, 28ರ ಬಳಿಕ ನೀವು ಗಮನಿಸಬೇಕಾಗತ್ತೆ. 29, 30 ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. 29, 30ರಲ್ಲಿ ಕೆಲವೊಂದು ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ ಅವಮಾನಕರ ಘಟನೆ ಆಗೋದಾಗಲಿ, ವೈಯಕ್ತಿಕ ವಿಚಾರವಾಗಿ ಏನಾದರೂ ನಿಮಗೆ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣದಲ್ಲಿ ವಿರುದ್ಧವಾದ ಪೋಸ್ಟ್ಗಳು ಬರೋದಾಗಲಿ ಅಥವಾ ಏನಾದರೂ ಒಂದು ವಿವಾದಾತ್ಮಕ ಒಂದು ಚರ್ಚೆಗೆ ನೀವು ಭಾಗವಹಿಸಿ ಅದರಿಂದ ನಿಮಗೆ ಮತ್ತೆ ಮಾನಹಾನಿಕರ ಘಟನೆಗಳು ಆಗುವಂಥದ್ದು ಇವೆಲ್ಲ ಬರ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಕೊನೆಯ ದಿನ ನಿಮ್ಮ ಪಾಲಿಗೆ ಉತ್ತಮ ದಿನ 31ರಂದು ನಿಮಗೆ ವಿಶೇಷವಾದ ಜಯ, ಯಶಸ್ಸು, ಲಾಭ ಇರುತ್ತೆ. ಇಷ್ಟಾರ್ಥ ಸಿದ್ಧಿದೆ. ಯಾವುದೇ ರೀತಿಯ ಪ್ರಮುಖವಾದ ಪ್ರಯತ್ನಗಳು ಅಲ್ಲಿ ಸಫಲತೆ ಬರುತ್ತೆ 31ರಂದು. ಹಾಗಾಗಿ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಒಟ್ಟಿನಲ್ಲಿ ನಿಮಗೆ ಈ ವಾರದಲ್ಲಿ 25, 26, 31 ಇಂತಹ 3 ದಿನಗಳನ್ನ ನೀವು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಬಳಸುವಂಥ ಬಣ್ಣ ಎಲ್ಲೋ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ವೈಟ್, ಎಲ್ಲೋ, ರೆಡ್ ಎಂಬಂಥ ಬಣ್ಣಗಳನ್ನು ಬಳಸ್ಬೋದಾಗಿದೆ. ಅಲ್ಲಿ ಗುರು, ಶುಕ್ರ ಮತ್ತು ಮಂಗಳರ ಅನುಗ್ರಹ ವಾರ ಪೂರ್ತಿ ಇರುವಂಥದ್ದು. ಚಂದ್ರನ ಬೆಂಬಲ ಕೆಲವೊಮ್ಮೆ ವ್ಯತ್ಯಾಸ ಆಗುತ್ತೆ. ಹಾಗೆ ಆ ದಿನಗಳನ್ನ ಗಮನಿಸ್ಕೊಳ್ಳಿ ನೀವು. ಇನ್ನು ಬಳಸುವಂಥ ಸಂಖ್ಯೆಗಳು 3, 6, 9, 3, 6, 9 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳ ಸೂಚನೆ. ಹಣಕಾಸಿನ ಕೊರತೆ ಆರಂಭ ದಿನ ಎದುರಾಗ್ಬೋದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬರ್ಬೋದು ಅಥವಾ ಯಾವುದೇ ರೀತಿಯ ನಿಮಗೆ ಹಿಂದೆ ಕಾಡದಿದ್ದ ಸಮಸ್ಯೆಗಳು ಈ ದಿನ ಮರುಕಳಿಸ್ಬೋದು. ಉದಾಹರಣೆಗೆ ಹಾರ್ಟ್ ಪ್ರಾಬ್ಲಮ್, BP, ಶುಗರು, ಅಸ್ತಮನೋ, ಜಾಂಡಿಸ್ ಇದಿರ್ಬೋದು. ಅದು ಈಗ ಮತ್ತೊಮ್ಮೆ ಕಾಣಿಸ್ಕೊಳ್ಬೋದು. ಹಾಗಾಗಿ ಆರೋಗ್ಯ ವಿಚಾರ, ಹಣಕಾಸು ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಯಾವುದೇ ರೀತಿಯ ಇತರ ಒಂದು ಮೋಸದ ಜಾಲಕ್ಕೆ ನೀವು ಸಿಲುಕದಂತೆ ಎಚ್ಚರಿಕೆ ಹೆಜ್ಜೆ 25, 26ರಲ್ಲಿ ಬೇಕು. 27, 28 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆದಿದೆ. ದೀರ್ಘಕಾಲದ ನಿಮ್ಮ ಮೇಲೆ ಪರಿಣಾಮ ಬೀರುವಂಥ ಹಲವಾರು ವ್ಯಕ್ತಿಗಳ ಒಂದು ನಿಮಗೆ ಸಂದೇಶಗಳು ಅಥವಾ ಅವರ ಒಂದು ಸಹಾಯ ನಿಮಗೆ ಈಗ ಸಿಗಲಿದೆ. ವ್ಯಾಪಾರ ವೃತ್ತಿ ಉದ್ಯೋಗ ಸಂಬಂಧಗಳು ಮಹತ್ವದ ಒಪ್ಪಂದಗಳು ಈ ದಿನ ಸಹಿ ಮಾಡುವಂಥದ್ದಾಗಲಿ. ಯಾರಿಗೆ ನೀವು ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಎಲ್ಲರೂ ಹಿಂದೆ ಕಾಣಿದ್ದ ಕನಸುಗಳು ಈ ದಿನ ನನಸಾಗುವಂಥ ಘಟನೆಗಳು ಜರಬಹುದು 27, 28ರಲ್ಲಿ. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಸಹ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಆ ಬಳಿಕ 27, 28ರ ಬಳಿಕ 29, 30 ಅಲ್ಲಿ ಮಧ್ಯಮ ಫಲ. ಯಾವುದೇ ರೀತಿಯ ನಿಮ್ಮ ಕೆಲಸ ಕಾರ್ಯಗಳಿಗೆ ಹಿನ್ನಡೆ ಆಗುವಂಥದ್ದು, ಪ್ರಯತ್ನಗಳಲ್ಲಿ ವೈಫಲ್ಯತೆ ಬರ್ಬೋದು. ಜೊತೆಗೆ ಈ ಕೂಡಿಟ್ಟ ಹಣವನ್ನು ನೀವು ಯಾವುದೇ ರೀತಿಯ ಉತ್ತಮ ಒಂದು ಉದ್ದೇಶಕ್ಕಾಗಿ ಕೂಡಿಟ್ಟ ಹಣ ಅದನ್ನು ಬೇರೆ ಉದ್ದೇಶಗಳಿಗೆ ಖರ್ಚು ಮಾಡುವಂಥ ಪ್ರಮೇಯಗಳು ಬರ್ಬೋದು. ಹಾಗಾಗಿ ಇಂತಹ ವಿಚಾರಕ್ಕೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಈ ಒಂದು ಮೀನರಾಶಿಯವರಿಗೆ. ಇನ್ನು ಕೊನೆಯ ದಿನ ನಿಮಗೆ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ಕೊನೆಯ ದಿನಗಳು ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಬರುವಂಥದ್ದು, ಅಪವಾದಗಳು ಸ್ವಲ್ಪ ಜಾಸ್ತಿ ಬರುವಂಥದ್ದು, ಜೊತೆಗೆ ಅನುಮಾನಾಸ್ಪದದ ಘಟನೆಗಳು ಜರಬಹುದಾಗಿದೆ. ಒಟ್ಟಿನಲ್ಲಿ ಈ ವಾರದ ನಿಮಗೆ ಮಧ್ಯದ 2 ದಿನ ಬಿಟ್ಟರೆ ಮತ್ತೆ ಎಲ್ಲ ದಿನಗಳಲ್ಲಿ ಸ್ವಲ್ಪ ಚಂದ್ರನ ಬೆಂಬಲ ಕೊರತೆ ಇರುತ್ತೆ. ನಿಮಗೆ ಇತರ ಗ್ರಹಗಳಂದರೆ ಅಲ್ಲಿ ಶುಕ್ರನ ಬೆಂಬಲ ಸಹ ತಕ್ಕ ಮಟ್ಟಿಗೆ ಅಷ್ಟೇ. ಯಾಕಂದ್ರೆ ಜನ್ಮದಲ್ಲಿ ಇರುವಂಥ ಶುಕ್ರನು ಸ್ವಲ್ಪ ಮಧ್ಯಮ ಪರಿಣಾಮವಾಗಿ ಫಲವನ್ನು ಕೊಡ್ಬೋದಾಗಿದೆ.
ಅದೇ ರೀತಿ ಸೂರ್ಯನ ಅನುಗ್ರಹ ಸಹ ನಿಮಗೆ ಇದೆ. ಅದನ್ನು ನೀವು ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಇನ್ನಿತರ ಪತ್ರಗಳಿಗೆ ಸಂಬಂಧಪಟ್ಟ ಸೂರ್ಯನ ಅನುಗ್ರಹವನ್ನು ಪಡೆಯಬಹುದಾಗಿದೆ. ಹಾಗಾಗಿ ಈ ವಾರದಲ್ಲಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರದ ಬಣ್ಣ. ಆರೆಂಜ್, ವೈಟ್ ಮತ್ತು ಮಿಕ್ಸ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 1, 6, 7, 1, 6, 7 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇಲ್ಲಿವರೆಗೆ 12 ರಾಶಿಗಳ ಈ ಒಂದು ಮೇ ತಿಂಗಳ ಕೊನೆಯ ವಾರದ ಅಂದರೆ ಮೇ 25ರಿಂದ 31ರವರೆಗಿನ ವಾರ ಭವಿಷ್ಯದ ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲಿ ಬರ್ತಕ್ಕಂತಹ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ರಾಶಿಗಳಿಗೆ ಗ್ರಹದ ಬೆಂಬಲದ ಕೊರತೆ ಇರುತ್ತೆ, ಕೆಲವೊಂದು ರಾಶಿಗಳಿಗೆ ಚಂದ್ರನ ಬೆಂಬಲ ಹೆಚ್ಚು ದಿನಗಳ ಸಿಕ್ಕಿರೋದಿಲ್ಲ. ಅವೆಲ್ಲ ಗಮನದಲ್ಲಿಟ್ಕೊಂಡು ನೀವು ನಿರಂತರವಾಗಿ ನಿಮ್ಮ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ ಮುಂದುವರಿಸಿ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಠಾಪರ ಸ್ತೋತ್ರ ಅದು ಇನ್ನಿತರ ಆದರೆ ಈ ಗ್ರಹಗಳಿಗೆ ಸಂಬಂಧಪಟ್ಟ ದೇವತಾ ಸ್ತೋತ್ರ, ಉದಾಹರಣೆಗೆ ಈ ಸೂರ್ಯ ಗ್ರಹದ ವಿಚಾರವಾಗಿ ಶಿವನನ್ನು ಭಕ್ತಿ ಮಾಡೋದಾಗಲಿ, ಬುಧ ಗ್ರಹದ ವಿಚಾರವಾಗಿ ನಾರಾಯಣ ಪ್ರಾರ್ಥನೆ ಅಥವಾ ಗಣೇಶನ ಪ್ರಾರ್ಥನೆ, ಶುಕ್ರ ಗ್ರಹದ ವಿಚಾರವಾಗಿ ಅಮ್ಮನವರು, ದೇವಿ, ಮಹಾಲಕ್ಷ್ಮಿ ಮುಂತಾದ ಈ ರೀತಿ ಆ ಗ್ರಹಗಳಿಗೆ ಅನುಕೂಲ ಅಥವಾ ನಿಮಗೆ ನಡೆಯುವಂಥ ದಶಾಭಕ್ತಿಗೆ ಅನುಗುಣವಾದ ಭಕ್ತಿಗಳನ್ನು ಮಾಡ್ತಾ ಬನ್ನಿ. ಅದೇ ರೀತಿ ನಿಮ್ಮಿಂದ ಆಗುವಂಥ ದಾನ ಧರ್ಮದ ಕಾರ್ಯ ಸತ್ಕಾರ್ಯಗಳನ್ನು ಮಾಡ್ತಾ ಬನ್ನಿ. ತಮಗೆಲ್ಲರಿಗೂ ಭಗವತ್ ಕೃಪೆಯಿಂದ ಆಯುರ್ವೇದ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಈ ವಾಹಿನಿ ನಿರಂತರ ಪ್ರೋತ್ಸಾಹಿಸಿದ ಧರ್ಮದಾದಿಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.